ನಮಸ್ಕಾರ ದೇವರು. ಪಂಚಪಾಂಡವ ಮ್ಯಾಥ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪಿ ಸರ್. ಲಾಸ್ಟ್ ಕ್ಲಾಸಲ್ಲಿ ನಾವೇನು ನೋಡಿದ್ವಿ? ಹೌದು, ಎಕ್ಸಸೈಸ್ 3.2 ಅದರಲ್ಲಿ 11 ಕ್ವಶನ್ಸ್ನ ಮಾಡಿದ್ವಿ. ಈಗ ನೆಕ್ಸ್ಟ್ ಕಂಟಿನ್ಯೂಷನ್ ಮಾಡೋಣ. ಈ ವಿಡಿಯೋದಲ್ಲಿ ನಾವು ಈ ಎಕ್ಸಸೈಸ್ನ ಮುಗಿಸ್ತಾ ಇದ್ದೀವಿ. ಈಗ 12th ಕ್ವಶನ್ ನೋಡೋಣ. ಗಿವನ್ ಅಂತ ಕೊಟ್ಟು ಈ ಇಕ್ವೇಶನ್ ಅನ್ನು ಕೊಟ್ಟಿದ್ದಾರೆ. ಆಮೇಲೆ ಏನು ಕೇಳಿದ್ದಾರೆ ಅಂದರೆ ಫೈಂಡ್ ದ ವ್ಯಾಲ್ಯೂಸ್ ಆಫ್ ಎಕ್ಸ್ ವೈ ಝೆಡ್ ಆ್ಯಂಡ್ ಡಬ್ಲ್ಯೂ. ಇಲ್ಲಿ ನೋಡಿ, ಎಕ್ಸ್ ವೈ ಝೆಡ್ ಡಬ್ಲ್ಯೂ ಇವು 4 ಎಲಿಮೆಂಟ್ಸ್ ಆಗಿರುತ್ತೆ, ಮ್ಯಾಟ್ರಿಕ್ಸ್ ಅಲ್ಲ. ಯಾಕಂದರೆ ಸ್ಮಾಲ್ ಲೆಟರ್ಸ್ ಇದೆ ಮತ್ತು ಮ್ಯಾಟ್ರಿಕ್ಸ್ ಒಳಗಡೆ ಇದೆ. ಫಸ್ಟ್ ಏನು ಮಾಡ್ಬೇಕು ನಾವು ನೋಡಿ, ಫಸ್ಟ್ ಏನು ಮಾಡಬೇಕಂದ್ರೆ ಇದನ್ನು ಸ್ಕೇಲಾರ್ ಮಲ್ಟಿಪ್ಲೈ ಮಾಡಿ. 3x ಅಂದರೆ 3 ಇಂಟು ಎಕ್ಸ್, ನೆಕ್ಸ್ಟ್ 3 ಇಂಟು ವೈ, 3 ಇಂಟು ಝೆಡ್, 3 ಇಂಟು ಡಬ್ಲ್ಯೂ. ಹೌದಾ? ಈಗ ನೆಕ್ಸ್ಟ್ ಈಸ್ ಈಕ್ವಲ್ ಟು ಇದೆರಡು ಇದೆ ಅಲ್ವಾ, ಇದನ್ನು ಎಡಿಷನ್ ಮಾಡಿಬಿಡಿ. ಅಂದರೆ ಎಕ್ಸ್ ಪ್ಲಸ್ 4, 6 ಪ್ಲಸ್ ಎಕ್ಸ್ ಪ್ಲಸ್ ವೈ, -1 ಪ್ಲಸ್ ಝೆಡ್ ಪ್ಲಸ್ ಡಬ್ಲ್ಯೂ, -1 ಪ್ಲಸ್ ಝೆಡ್ ಪ್ಲಸ್ ಡಬ್ಲ್ಯೂ, 2w ಪ್ಲಸ್ 3, 2w ಪ್ಲಸ್ 3. ಈಗ ನಮಗೆ ಇದು ಈಕ್ವಾಲಿಟಿ ಮ್ಯಾಟ್ರಿಕ್ಸ್ ಸಿಕ್ಕಿದೆ. ಈಗ ಒಂದೊಂದಾಗೆ ಸಾಲ್ವ್ ಮಾಡ್ತಾ ಹೋಗೋಣ. ಈ ಫಸ್ಟ್ ಇಕ್ವೇಶನ್ ತಗೊಂಡು 3x ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 4, 3x ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 4. ಈ ಎಕ್ಸ್ನ ಆ ಸೈಡ್ ಕಳಿಸಿದ್ರೆ ಏನಾಗುತ್ತೆ? -x ಆಗುತ್ತೆ. 3x ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು 4, 3x ಮೈನಸ್ ಎಕ್ಸ್ 2x ಇಸ್ ಈಕ್ವಲ್ ಟು 4, x ಇಸ್ ಈಕ್ವಲ್ ಟು 4/2 ಅಂದರೆ 2ನ ಇಲ್ಲಿ ಹೋದರೆ ಡಿನಾಮಿನೇಟರ್ ಬರುತ್ತೆ. x ಇಸ್ ಈಕ್ವಲ್ ಟು 2. ನಮಗೆ x ವ್ಯಾಲ್ಯೂ 2 ಸಿಕ್ಕಿದೆ. ನೆಕ್ಸ್ಟ್ ಈ ಇಕ್ವೇಶನ್ನ ತಗೊಳ್ಳೋಣ. 3y ಇಸ್ ಈಕ್ವಲ್ ಟು 6 ಪ್ಲಸ್ ಎಕ್ಸ್ ಪ್ಲಸ್ ವೈ. ನೆಕ್ಸ್ಟ್ ಏನು ಮಾಡೋದಂದರೆ 3y, ಈ ವೈನ ಆ ಸೈಡ್ ಕಳಿಸಿದ್ರೆ -y ಇಸ್ ಈಕ್ವಲ್ ಟು 6 ಪ್ಲಸ್ ಎಕ್ಸ್ ವ್ಯಾಲ್ಯೂ 2. 3y minus y, 2y is equal to 6 plus 2, 8. y is equal to 8/2 ಅಂದರೆ 2 ಡಿನಾಮಿನೇಟರ್ಗೆ ಹೋಗುತ್ತೆ. y is equal to 4. ಹೌದಾ? ಈಗ ನೆಕ್ಸ್ಟ್ ಈ ಇಕ್ವೇಶನ್ ನೋಡೋಣ. ಈ ಇಕ್ವೇಶನಲ್ಲಿ ನೋಡಿ, ಇಲ್ಲಿ w ಇದೆ, ನಾವಿನ್ನು w ಕಂಡು ಹಿಡಿದಿಲ್ಲ. ಸೊ ಈ ಇಕ್ವೇಶನ್ ತಗೊಳ್ಳಿ. ಇದರಲ್ಲಿ ಒಂದೇ ವೇರಿಯೇಬಲ್ ಇದೆ. ಏನು ಬರುತ್ತೆ ಅಂದರೆ 3w is equal to 2w ಪ್ಲಸ್ 3. ಈಗ 2w ನ ಸೈಡ್ ಕಳಿಸಿದ್ರೆ 3w ಮೈನಸ್ 2w ಇಸ್ ಈಕ್ವಲ್ ಟು 3. 3w ಮೈನಸ್ 2w 1w ಅಂದರೆ w ಇಸ್ ಈಕ್ವಲ್ ಟು 3 ವ್ಯಾಲ್ಯೂ ಬಂದಿದೆ ನಮಗೆ. ಈಗ ಈ ಇಕ್ವೇಶನ್ ನೋಡೋಣ. 3z ಇಸ್ ಈಕ್ವಲ್ ಟು -1 ಪ್ಲಸ್ z ಪ್ಲಸ್ w. ನೆಕ್ಸ್ಟ್ ಏನು ಮಾಡಬೇಕಂದ್ರೆ 3z, ಈ ಝೆಡ್ನ ಆ ಸೈಡ್ ತಗೋದ್ರೆ -z ಇಸ್ ಈಕ್ವಲ್ ಟು -1, w ವ್ಯಾಲ್ಯೂ 3 ಸಿಕ್ಕಿದೆ. ನೆಕ್ಸ್ಟ್ 3z ಮೈನಸ್ z, 2z ಇಸ್ ಈಕ್ವಲ್ ಟು -1 ಪ್ಲಸ್ 3, 2 ಬರುತ್ತೆ. ಈಗ ನೆಕ್ಸ್ಟ್ ನೋಡಿದ್ರೆ z ಇಸ್ ಈಕ್ವಲ್ ಟು 2/2 ಅಂದರೆ 2 ಇಲ್ಲಿ ಡಿನಾಮಿನೇಟರ್ಗೆ ಹೋಗುತ್ತೆ. z ಇಸ್ ಈಕ್ವಲ್ ಟು 1. ಗೊತ್ತಾಯ್ತಾ? ನೋಡಿ, ಅವ್ರು ಕೇಳಿದ್ದು ಎಕ್ಸ್ ವೈ ಝೆಡ್ ಮತ್ತು ಡಬ್ಲ್ಯೂ. ನಾವಿಲ್ಲಿ ಎಕ್ಸ್ ವೈ ಝೆಡ್ ಡಬ್ಲ್ಯೂ ವ್ಯಾಲ್ಯೂನ ಕಂಡುಹಿಡ್ತಿದ್ದೀವಿ. ಇಷ್ಟು ಗೊತ್ತಾಯ್ತಲ್ವಾ? ಈಗ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ಇಫ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಅಂತ ಈ ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ. ಶೋ ದಟ್ ಎಫ್ ಆಫ್ ಎಕ್ಸ್ ಇಂಟು ಎಫ್ ಆಫ್ ವೈ ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಪ್ಲಸ್ ವೈ ಅಂತ ಕೇಳಿದ್ದಾರೆ. ಸೊ ಯಾವ ರೀತಿ ಮಾಡೋಣ? ಫಸ್ಟ್ ನಮಗಿಲ್ಲಿ ಎಫ್ ಆಫ್ ಎಕ್ಸ್ ಆಲ್ರೆಡಿ ಗೊತ್ತಿದೆ. ಎಫ್ ಆಫ್ ವೈ ಹೇಗೆ ಬರೆಯೋದು ಅಂತ ನೋಡೋಣ. ಎಫ್ ಆಫ್ ವೈ ಈಸ್ ಈಕ್ವಲ್ ಟು, ಇಲ್ಲಿ ನೋಡಿ, ಇಲ್ಲಿ ಎಲ್ಲೆಲ್ಲಿ ಎಕ್ಸ್ ಇದೆ ಅಲ್ವಾ, ಅಲ್ಲೆಲ್ಲಿ ವೈ ಹಾಕಿದ್ರೆ ಆಯಿತು. ಅಂದರೆ ಇಲ್ಲಿ ಕಾಸ್ ಎಕ್ಸ್ ಇದೆ, ಇಲ್ಲಿ ಕಾಸ್ ವೈ, ಮೈನಸ್ ಸೈನ್ ಎಕ್ಸ್ ಇದೆ, ಮೈನಸ್ ಸೈನ್ ವೈ, 0 ಇದೆ, 0 ಸೇಮ್, ಸೈನ್ ಎಕ್ಸ್ ಇದೆ, ಸೈನ್ ವೈ, ಕಾಸ್ ಎಕ್ಸ್ ಇದೆ, ಕಾಸ್ ವೈ, 0ಗೆ 0. ನೆಕ್ಸ್ಟ್ ಇಲ್ಲಿ 0 ಇದೆ, 0, 0, 1. ಇದು ನಮಗೆ ಇದು ಎಫ್ ಆಫ್ ಎಕ್ಸ್ ಆಯಿತು, ಇದು ಎಫ್ ಆಫ್ ವೈ ಆಯಿತು. ನೆಕ್ಸ್ಟ್ ಅವ್ರು ಏನು ಕೇಳಿದ್ದಾರೆ ಅಂದರೆ ಎಫ್ ಆಫ್ ಎಕ್ಸ್ ಇಂಟು ಎಫ್ ಆಫ್ ವೈ. ಎಫ್ ಆಫ್ ಎಕ್ಸ್ ಇಂಟು ಎಫ್ ಆಫ್ ವೈ ಕಂಡುಹಿಡೋಣ.
ಫಸ್ಟ್ ಎಫ್ ಆಫ್ ಎಕ್ಸ್ ಅನ್ನು ಬರೀರಿ. ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ 0, ಸೈನ್ ಎಕ್ಸ್ ಕಾಸ್ ಎಕ್ಸ್ 0, 0, 0, 1. ನೆಕ್ಸ್ಟ್ ಎಫ್ ಆಫ್ ವೈನ ಬರೀರಿ. ಕಾಸ್ ವೈ ಮೈನಸ್ ಸೈನ್ ವೈ 0, ಸೈನ್ ವೈ ಕಾಸ್ ವೈ 0, 0, 0, 1. ಈಗ ಇದನ್ನು ಮಲ್ಟಿಪ್ಲೈ ಮಾಡೋಣ. ಯಾವ ರೀತಿ ಮಲ್ಟಿಪ್ಲೈ ಮಾಡೋದು ನೆನಪಿದೆ ಅಲ್ವಾ? ಆರ್ ಡಿ ಕರೆಕ್ಟ್. ಕಾಸ್ ಎಕ್ಸ್ ಇಂಟು ಕಾಸ್ ವೈ ಹಂಗೆ ಬರೀರಿ. ಕಾಸ್ ಎಕ್ಸ್ ಕಾಸ್ ವೈ ಮೈನಸ್ ಸೈನ್ ಎಕ್ಸ್ ಇಂಟು ಸೈನ್ ವೈ ಹಾಗೆ ಬರೀದು ಮೈನಸ್ ಸೈನ್ ಎಕ್ಸ್ ಸೈನ್ ವೈ. ನೆಕ್ಸ್ಟ್ 0 ಇಂಟು 0 0, ಸೊ ಪ್ಲಸ್ 0 ಆಗುತ್ತೆ, ಬರಿಬೇಕಂತ ಇಲ್ಲ. ನೆಕ್ಸ್ಟ್ ಇಲ್ಲಿ ನೋಡಿ, ಇಲ್ಲಿ ಜಾಗ ಕಮ್ಮಿ ಇದೆ, ಅದಕ್ಕೆ ಇಲ್ಲಿ ಬರಿತಿದ್ದೀನಿ. ಕಾಸ್ ಎಕ್ಸ್ ಕಾಸ್ ವೈ ಮೈನಸ್ ಸೈನ್ ಎಕ್ಸ್ ಸೈನ್ ವೈ. ಈಗ ನೆಕ್ಸ್ಟ್ ಟರ್ಮ್ ನೋಡೋಣ. ಕಾಸ್ ಎಕ್ಸ್ ಇಂಟು ಮೈನಸ್ ಸೈನ್ ವೈ ಹಂಗೆ ಬರೀರಿ. ಮೈನಸ್ ಸೈನ್ ವೈ ಕಾಸ್ ಎಕ್ಸ್. ನೆಕ್ಸ್ಟ್ ಮೈನಸ್ ಸೈನ್ ಎಕ್ಸ್ ಇಂಟು ಕಾಸ್ ವೈ ಮೈನಸ್ ಸೈನ್ ಎಕ್ಸ್ ಇಂಟು ಕಾಸ್ ವೈ. ನೆಕ್ಸ್ಟ್ 0 ಇಂಟು 0 0 ಹಾಗೆ ಬರಿಬೇಕಂತಿಲ್ಲ. ನೆಕ್ಸ್ಟ್ ಕಾಸ್ ಎಕ್ಸ್ ಇಂಟು 0 0 ಮೈನಸ್ ಸೈನ್ ಎಕ್ಸ್ ಇಂಟು 0 0, 0 ಇಂಟು 1 0, ಸೊ 0 ಬರೀರಿ ಡೈರೆಕ್ಟಾಗಿ. ನೆಕ್ಸ್ಟ್ ಸೈನ್ ಎಕ್ಸ್ ಇಂಟು ಕಾಸ್ ವೈ ಹಂಗೆ ಬರೀರಿ. ಸೈನ್ ಎಕ್ಸ್ ಕಾಸ್ ವೈ ಕಾಸ್ ಎಕ್ಸ್ ಇಂಟು ಸೈನ್ ವೈ ಪ್ಲಸ್ ಕಾಸ್ ಎಕ್ಸ್ ಇಂಟು ಸೈನ್ ವೈ 0 ಇಂಟು 0, ಸೈನ್ ಎಕ್ಸ್ ಇಂಟು ಸೈನ್ ವೈ ಮೈನಸ್ ಸೈನ್ ಎಕ್ಸ್ ಸೈನ್ ವೈ ಪ್ಲಸ್ ಕಾಸ್ ಎಕ್ಸ್ ಇಂಟು ಕಾಸ್ ವೈ. ನೆಕ್ಸ್ಟ್ 0 0 ಹಂಗೆ ಬರೀ. ನೆಕ್ಸ್ಟ್ 0 ಇಂಟು 0 ಇಲ್ಲಿ ಸೈನ್ ಎಕ್ಸ್ ಇಂಟು 0 0, ಕಾಸ್ ಎಕ್ಸ್ ಇಂಟು 0 0, 0 ಇಂಟು 1 0. ನೆಕ್ಸ್ಟ್ ಲಾಸ್ಟ್ ಇದನ್ನು ನೋಡಿ. 0 ಇಂಟು 0 0, 0 ಇಂಟು 0 0, 1 ಇಂಟು 0 0, 0 ಇಂಟು ಸೈನ್ ಎಕ್ಸ್ ವೈ ಸೈನ್ ವೈ 0, 0 ಇಂಟು ಕಾಸ್ ವೈ 0, 1 ಇಂಟು 0 0, 0 ಇಂಟು 0 0, 0 ಇಂಟು 0 0, 1 ಇಂಟು 1 1. ಈಗ ನಮಗೆ ಈ ಮ್ಯಾಟ್ರಿಕ್ಸ್ ಸಿಕ್ಕಿದೆ. ನೆಕ್ಸ್ಟ್ ಏನು ಬರೀಬೇಕಂದ್ರೆ ಇದನ್ನು ಹಾಗೆ ಬರೀರಿ. ಕಾಸ್ ಎಕ್ಸ್ ಕಾಸ್ ವೈ ಮೈನಸ್ ಸೈನ್ ಎಕ್ಸ್ ಸೈನ್ ವೈ. ಇಲ್ಲಿ ನೋಡಿ, ಇಲ್ಲಿ ಮೈನಸ್ ಇದೆ, ಮೈನಸ್ನ ನಾವು ಕಾಮನ್ ತಗೋಬೋದಲ್ವಾ? ಮೈನಸ್ ಕಾಮನ್ ತಗೊಳ್ಳಿ. ಸೈನ್ ವೈ ಕಾಸ್ ಎಕ್ಸ್ ಪ್ಲಸ್ ಸೈನ್ ಎಕ್ಸ್ ಕಾಸ್ ವೈ 0. ಇಲ್ಲಿ ಸೇಮ್ ಸೈನ್ ಎಕ್ಸ್ ಕಾಸ್ ವೈ ಪ್ಲಸ್ ಕಾಸ್ ಎಕ್ಸ್ ಸೈನ್ ವೈ. ಇಲ್ಲಿ ಯಾವ ರೀತಿ ಬರಿಬೋದು ಅಂದರೆ ಇಲ್ಲಿ ಮೈನಸ್ ಇದೆ ಅಲ್ವಾ? ಮೈನಸನ್ನು ಆನ್ಸರ್ ತೆಗೆದು ಬರಿಬೋದು. ಕಾಸ್ ಎಕ್ಸ್ ಕಾಸ್ ವೈ ಮೈನಸ್ ಸೈನ್ ಎಕ್ಸ್ ಸೈನ್ ವೈ 0 0 0 1. ಇಷ್ಟು ಗೊತ್ತಾಯ್ತಲ್ವಾ? ಈಗ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ನಿಮಗೆ ಲಾಸ್ಟ್ ಇಯರು ಅಲ್ಲಿ ಒಂದು ಐಡೆಂಟಿಟೀಸ್ ಇತ್ತು, ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್. ಅದು ಯಾವ ರೀತಿ ಅಂದರೆ ಕಾಸ್ ಎಕ್ಸ್ ಇಂಟು ಕಾಸ್ ವೈ ಮೈನಸ್ ಸೈನ್ ಎಕ್ಸ್ ಇಂಟು ಸೈನ್ ವೈ ಏನು ಬರುತ್ತೆ ಅಂದರೆ ಕಾಸ್ ಎಕ್ಸ್ ಪ್ಲಸ್ ವೈ ಬರುತ್ತೆ. ಅದೇ ಸೈನ್ ವೈ ಇಂಟು ಕಾಸ್ ಎಕ್ಸ್ ಸೈನ್ ಎಕ್ಸ್ ಇಂಟು ಕಾಸ್ ವೈ ಇದಂದರೆ ಸೈನ್ ಎಕ್ಸ್ ಪ್ಲಸ್ ವೈ ಸೈನ್ ಎಕ್ಸ್ ಪ್ಲಸ್ ವೈ. ಇಲ್ಲಿ ಮೈನಸ್ ಇದೆ, ಮೈನಸ್ ಹಾಕಿ. ಇಲ್ಲಿ ಟರ್ಮ್ ಉಲ್ಟಾ ಪುಲ್ಟಾ ಆಗಿರ್ಬೋದು, ಈ ಟರ್ಮ್ ಈ ಸೈಡ್ ಬರ್ಬೋದು, ಅಥವಾ ಫಸ್ಟ್ ಕಾಸ್ ಎಕ್ಸ್ ಇಂಟು ಸೈನ್ ವೈ ಬಂದಿರ್ಬೋದು, ಅಲ್ಲಿ ಸೇಮ್ ಆಗಿರುತ್ತೆ, ಅದು ಈ ಫಾರ್ಮುಲಾ ಬರುತ್ತೆ. ನೆಕ್ಸ್ಟ್ 0 ಹಂಗೆ ಇರೋದು. ನೆಕ್ಸ್ಟ್ ಸೈನ್ ಎಕ್ಸ್ ಇಂಟು ಕಾಸ್ ವೈ ಪ್ಲಸ್ ಕಾಸ್ ಎಕ್ಸ್ ಇಂಟು ಸೈನ್ ವೈ ಅಂದರೆ ಹೌದು ಸೈನ್ ಎಕ್ಸ್ ಪ್ಲಸ್ ವೈ. ನೆಕ್ಸ್ಟ್ ಕಾಸ್ ಎಕ್ಸ್ ಇಂಟು ಕಾಸ್ ವೈ ಮೈನಸ್ ಸೈನ್ ಎಕ್ಸ್ ಇಂಟು ಸೈನ್ ವೈ ಅಂದರೆ ಕಾಸ್ ಎಕ್ಸ್ ಪ್ಲಸ್ ವೈ. ಇಲ್ಲಿ 0 0 0 1. ಇದು ಗೊತ್ತಾಯ್ತಾ? ಈಗ ಇದನ್ನು ಏನು ಮಾಡ್ಬೋದು ಅಂದರೆ ಈಸ್ ಈಕ್ವಲ್ ಟು, ಇಲ್ಲಿ ನೋಡಿ ನೀವು ಇಲ್ಲಿ ಫಸ್ಟ್ ಏನಿತ್ತು, ಇಲ್ಲಿ ಕಾಸ್ ಎಕ್ಸ್ ಇತ್ತು, ಸೈನ್ ಎಕ್ಸ್ ಇತ್ತು, ಇಲ್ಲಿ ಸೈನ್ ಎಕ್ಸ್ ಇತ್ತು, ಕಾಸ್ ಎಕ್ಸ್ ಇತ್ತು.
ಎಫ್ ಆಫ್ ಎಕ್ಸ್ ಅಂತ ಕೊಟ್ಟಿದ್ರು ಅಲ್ವಾ. ಅದೇ ಈಗ ನಾವು ಎಫ್ ಆಫ್ ವೈ ಬರಿಬೇಕಂದ್ರೆ ಎಲ್ಲೆಲ್ಲಿ ಎಕ್ಸ್ ಇದೆಯೋ ಅಲ್ಲೆಲ್ಲಿ ವೈ ಬರೆದಿದ್ವಿ. ಆದರೆ ಇಲ್ಲೇನಿದೆ ಅಂದರೆ ಎಕ್ಸ್ ಪ್ಲಸ್ ವೈ ಇದೆ. ಸೊ ನಾವೇನು ಬರಿಬೋದು ಅಂದರೆ ಎಫ್ ಆಫ್ ಎಕ್ಸ್ ಪ್ಲಸ್ ವೈ ಅಂತ ಬರಿಬೋದಾ. ಎಲ್ಲೆಲ್ಲಿ ಎಕ್ಸ್ ಅಥವಾ ವೈ ಇದೆ ಆ ಜಾಗದಲ್ಲಿ ಎಕ್ಸ್ ಪ್ಲಸ್ ವೈ ಇದೆ. ಸೊ ಇಲ್ಲೇನಿದೆ ಅದನ್ನೇ ನಾವು ಬರೆದಿದ್ವಿ. ಇಲ್ಲಿ ನೋಡಿ ಅವ್ರ ಕ್ವಶನ್ ಕೇಳಿದ್ದು ಅದೇ ಎಫ್ ಆಫ್ ಎಕ್ಸ್ ಇಂಟು ಎಫ್ ಆಫ್ ವೈ ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಪ್ಲಸ್ ವೈ. ಇಲ್ಲಿ ನೋಡಿ ನಾವು ಇಲ್ಲಿ ಎಲ್ ಎಚ್ ಎಸ್ ಎಫ್ ಆಫ್ ಎಕ್ಸ್ ಇಂಟು ಎಫ್ ಆಫ್ ವೈ ಇಂದ ಸ್ಟಾರ್ಟ್ ಮಾಡಿದ್ವಿ. ಇಲ್ಲಿ ಎಫ್ ಆಫ್ ಎಕ್ಸ್ ಪ್ಲಸ್ ವೈ ತನಕ ಆರ್ ಎಚ್ ಎಸ್ ಬಂದಿದ್ವಿ. ಗೊತ್ತಾಯ್ತಾ, ಈಸಿ ಇದೆ. ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 14 ಏನು ಕೇಳಿದ್ದಾರೆ, ಶೋ ದ್ಯಾಟ್ ಅಂತ ಕೊಟ್ಟು ಎರಡು ಮ್ಯಾಟ್ರಿಕ್ಸ್ ಮಲ್ಟಿಪ್ಲೈ ಮಾಡಲಿಕ್ಕೆ ಕೇಳಿದ್ದಾರೆ. ಈಸ್ ನಾಟ್ ಈಕ್ವಲ್ ಟು ಇದೆರಡು ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಕೇಳಿದ್ದಾರೆ. ಸೊ ಮಲ್ಟಿಪ್ಲಿಕೇಶನ್ ಮಾಡೋ ಮೊದಲು ಏನೇನು ಚೆಕ್ ಮಾಡಬೇಕಂದ್ರೆ ಆರ್ಡರ್ ಚೆಕ್ ಮಾಡಿ, ಇದರದ್ದು ಕಾಲಮ್ ಇದರದ್ದು ರೋ ಈಕ್ವಲ್ ಇದೆ ಅಂದರೆ ಮಲ್ಟಿಪ್ಲೈ ಮಾಡ್ಬೋದು. ಇದರದ್ದು ಕಾಲಮ್ ಇದರದ್ದು ರೋ ಈಕ್ವಲ್ ಇದೆ ಅಂದರೆ ಇದು ಕೂಡ ಮಲ್ಟಿಪ್ಲೈ ಮಾಡ್ಬೋದು. ಫಸ್ಟ್ ಇದೆರಡನ್ನು ಮಲ್ಟಿಪ್ಲೈ ಮಾಡೋಣ. 5 - 1 6 7 2 1 3 4 ಮಲ್ಟಿಪ್ಲೈ ಹೇಗೆ ಮಾಡೋದು, ಆರ್ ಇಂಟು ಡಿ ಅಂದರೆ ರೈಟ್ ಡೌನ್. 5 × 2 10 -1 × 3 -3 5 × 1 5 -1 × 4 -4 6 × 2 12 7 × 3 21 6 × 1 6 7 × 4 28 10 - 3 7 5 - 4 1 12 + 21 33 6 + 28 34. ಈಗ ನಮಗೆ ಎಲ್ ಎಚ್ ಎಸ್ ಮ್ಯಾಟ್ರಿಕ್ಸ್ ಸಿಕ್ಕಿದೆ. ಈಗ ಆರ್ ಎಚ್ ಎಸ್ ಕಂಡುಹಿಡೋಣ. 2 1 3 4 multiply by 5 - 1 6 7 2 5 10 1 × 6 6 2 × -1 -2 1 × 7 7 3 × 5 15 4 × 6 24 3 × -1 -3 4 × 7 28 10 + 6 16 -2 + 7 5 15 + 24 39 -3 + 28 25. ಇದು ನೋಡಿ, ಈಗ ಇಟ್ ಈಸ್ ನಾಟ್ ಈಕ್ವಲ್ ಅಂತ ಯಾವ ರೀತಿ ಹೇಳ್ಬೋದು ಅಂದರೆ ಫಸ್ಟ್ ಆರ್ಡರ್ ಚೆಕ್ ಮಾಡಿ, ಆರ್ಡರ್ ಸೇಮ್ ಇದೆ. ಸೊ ಈ ಪಾಯಿಂಟಿಂದ ನಾವು ಈಕ್ವಲ್ ಅಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ನೆಕ್ಸ್ಟ್ ನೋಡಿ, ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಈಕ್ವಲ್ ಇಲ್ಲ. ಸೊ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಈಕ್ವಲ್ ಇಲ್ಲ ಅಂದರೆ ಇದು ಟ್ರೂ ಆಗುತ್ತೆ. ದಿಸ್ ಬೋತ್ ಆರ್ ನಾಟ್ ಈಕ್ವಲ್. ಲಾಸ್ಟಿಗೆ ನೀವು ಏನು ಬರಿಬೋದು ಅಂದರೆ ಇದನ್ನು ಬರೀರಿ. 7 1 33 34 ಈಸ್ ನಾಟ್ ಈಕ್ವಲ್ ಟು 16 5 ಅಂದರೆ ಇದನ್ನು ಬರೀರಿ. 39 25 ಇವಿಷ್ಟು ಬರೆದ್ರೆ ಸಾಕು. ಈಗ ಅದೇ ಟೈಪು ಅದು 2 × 2 ಇತ್ತು, ಇದು 3 × 3 ಇದೆ. ಇದಾದ ಆರ್ಡರ್ ಚೆಕ್ ಮಾಡಿ. 3 × 3 3 × 3 3 × 3 3 × 3 ಇದರದ್ದು ಕಾಲಮ್ ಇದರದ್ದು ರೋ, ಇದರದ್ದು ಕಾಲಮ್ ಇದರದ್ದು ರೋ ಸೇಮ್ ಇದೆ. ಸೊ ನಾವು ಮಲ್ಟಿಪ್ಲೈ ಮಾಡ್ಬೋದು. ಈಗ ಇವೆರಡನ್ನು ಮಲ್ಟಿಪ್ಲೈ ಮಾಡೋಣ. 1 2 3 0 1 0 1 1 0. ನೆಕ್ಸ್ಟ್ -1 0 2 1 -1 3 0 1 4 ಮಲ್ಟಿಪ್ಲೈ ಮಾಡೋದಿಗೆ ಆರ್ ಡಿ. 1 × -1 -1 2 × 0 0 3 × 2 6 1 × 1 1 2 × -1 -2 3 × 3 9 1 × 0 0 2 × 1 2 3 × 4 12. next 0 × 1 0 1 × -1 -1 0 × 3 0 0 × 1 0 1 × -1 -1 0 × 3
0. 0 into 0, 0. 1 into 1, 1. 0 into 4, 0. ಇಲ್ಲಿ ನೋಡಿ 0 into -1, 0. 1 into 0 ಇಲ್ಲಿ 0ನೇ ಆಗಬೇಕು. ನೆಕ್ಸ್ಟ್ 0 into 2, 0 ಕರೆಕ್ಟ್. ನೆಕ್ಸ್ಟ್ 1 into -1, -1. 1 into 0, 0. 0 into 2, 0. 1 into 1, 1. 1 into -1, -1. 0 into 3, 0. 1 into 0, 0. 1 into 1, 1. 0 into 4, 0. ನೆಕ್ಸ್ಟ್ ಇದೇನು ಬರುತ್ತೆ ಅಂದರೆ -1 plus 6, 5. 1 plus 9, 10. 10 minus 2, 8. 2 plus 12, 14. 0 plus 0, 0. 0. -1, 1. -1. 1 minus 1, 0. ಇಲ್ಲಿ 1 ಬರುತ್ತೆ. ಗೊತ್ತಾಯ್ತಲ್ವಾ? ಈಗ ನೆಕ್ಸ್ಟ್ ನೋಡೋಣ, ಇದೆರಡನ್ನು ಮಲ್ಟಿಪ್ಲೈ ಮಾಡೋಣ. -1, 1, 0. 0 -1, 1. 2, 3, 4 multiplied by 1, 2, 3. 0, 1, 0. 1, 1, 0. ಇದು ಕೂಡ ಆರ್ ಡಿ. ನೆಕ್ಸ್ಟ್ -1 into 1, -1. 1 into 0, 0. 0 into 1, 0. Next -1 into 2, -2. 1 into 1, 1. 0 into 1, 0. -1 into 3, -3. 1 into 0, 0. 0 into 0, 0. 0 into 1, 0. -1 into 0, 0. 1 into 1, 1. 0 into 2, 0. -1 into 1, -1. 1 into 1, +1. 0 into 3, 0. -1 into 0, 0. 1 into 0, 0. Next 2 into 1, 2. 3 into 0, 0. 4 into 1, 4. 2 into 2, 4. 3 into 1, 3. 4 into 1, 4. 2 into 3, 6. 3 into 0, 0. 4 into 0, 0. ಇಲ್ಲಿ -1. -1 plus 1, -1. ಇಲ್ಲಿ -3. 1. -1 plus 1, 0. ಇಲ್ಲಿ 0. 2 plus 6, 2 plus 4, 6. 4 plus 4, 8. 8 plus 3, 11. ಇಲ್ಲಿ 6. ಈಗ ಇದೆರಡು ಈಕ್ವಲ್ ಹೌದಾ ಇಲ್ಲ ಅಂತ ನೋಡಿದಾಗೆ ಫಸ್ಟ್ ಆರ್ಡರ್ ಚೆಕ್ ಮಾಡಿ. 3 cross 3, 3 cross 3 ಸೇಮ್ ಇದೆ. ನೆಕ್ಸ್ಟ್ ಏನು ಚೆಕ್ ಮಾಡಬೇಕಂದ್ರೆ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್. ಇಲ್ಲಿ ನೋಡಿ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಸೇಮ್ ಇಲ್ಲ. ಮತ್ತು ಎಲ್ಲ ಚೆಕ್ ಮಾಡಬೇಕಂತನೂ ಇಲ್ಲ. ಯಾವುದಾದ್ರೂ ಒಂದು ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಈಕ್ವಲ್ ಇಲ್ಲ ಆದರೂ ಅದು ನಾಟ್ ಈಕ್ವಲೇ ಆಗಿರುತ್ತೆ. ಗೊತ್ತಾಯ್ತಲ್ವಾ? ಲಾಸ್ಟ್ ಏನು ಬರಿಬೇಕಂದ್ರೆ ಎರಡು ಮ್ಯಾಟ್ರಿಕ್ಸ್ ಬರೀರಿ. 5, 8, 14. 0 -1, 1. -1, 0, 1 ಈಸ್ ನಾಟ್ ಈಕ್ವಲ್ ಟು -1, -1, -3. 1, 0, 0. 6, 11, 6 ಅಂತ ಬರೀಬೇಕು. ಗೊತ್ತಾಯ್ತಲ್ವಾ? ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ. 15th ಕ್ವಶನ್ ಏನು ಕೇಳಿದ್ದಾರೆ ಅಂದರೆ ಫೈಂಡ್ a² - 5a + 6i ಇಫ್ a = ಈ ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ. ಸೊ ನಾವು ಫಸ್ಟ್ ಏನೇನು ಕಂಡುಹಿಡಿಬೇಕಂದ್ರೆ a² ಕಂಡುಹಿಡಿಬೇಕು, ನೆಕ್ಸ್ಟ್ 5a ಕಂಡುಹಿಡಿಬೇಕು, ಮತ್ತು 6i ಕಂಡುಹಿಡಿಬೇಕು. ಈಗ a² ಫಸ್ಟ್ ಕಂಡುಹಿಡಿಯೋಣ. ಇದನ್ನು 5a ಮತ್ತು 6i ಸಪ್ರೇಟಾಗಿ ಕಂಡುಹಿಡಿದು ಆಮೇಲೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೂ ಆಗ್ತದೆ, ಅಥವಾ ಡೈರೆಕ್ಟಾಗಿ ಅಲ್ಲೇ ಸಬ್ಸ್ಟಿಟ್ಯೂಟ್ ಮಾಡಿ ಆಮೇಲೆ ಕಂಡುಹಿಡಿದ್ರೂ ಆಗ್ತದೆ. ಈಗ ಫಸ್ಟ್ a² ಕಂಡುಹಿಡಿಯೋಣ. a² = a into a = 2, 0, 1, 2, 1, 3, 1 - 1, 0 multiplied by 2, 0, 1, 2, 1, 3,
1 minus 1 0. ಈಗ ಇದನ್ನು ಮಲ್ಟಿಪ್ಲೈ ಮಾಡೋಣ. ಹೇಗೆ? ಎಸ್ ಆರ್ ಡಿ. ನೆಕ್ಸ್ಟ್ 2 into 2 4, 0 into 2 0, 1 into 1 1, 2 into 0 0, 0 into 1 0, 1 into 1 minus 1 minus 1, 2 into 1 2, 0 into 3 0, 1 into 0 0, 2 into 2 4, 1 into 2 2, 3 into 1 3, 2 into 0 0, 1 into 1 1, 3 into minus 1 minus 3, 2 into 1 2, 1 into 3 3, 3 into 0 0, 1 into 2 2, minus 1 into 2 minus 2, 0 into 1 0, 1 into 0 0, minus 1 into minus 1 minus 1 into 1 minus 1, 0 into minus 1 0, 1 into 1 1, minus 1 into 3 minus 3, 0 into 0 0. Next 4 plus 1 5, ಇಲ್ಲಿ minus 1, 2 plus 0 2, 4 plus 2 6, 6 plus 3 9, 1 minus 3 minus 2, 2 plus 3 5, 2 minus 2 0, minus 1 plus 0 minus 1, 1 minus 3 minus 2. ಈಗ ನಮಗೆ ಎ ಸ್ಕ್ವೇರ್ ಇಷ್ಟು ಸಿಕ್ಕಿದೆ. ಈಗ ನಾವು ಡೈರೆಕ್ಟಾಗಿ ಈಕ್ವೇಷನನ್ನು ಒಂದ್ಸತಿ ಬರೆದು ಸಬ್ಸ್ಟಿಟ್ಯೂಟ್ ಮಾಡೋಣ. ಈಕ್ವೇಷನ್ ಏನಿದೆ ಅಂದರೆ ಎ ಸ್ಕ್ವೇರ್ ಮೈನಸ್ 5a ಪ್ಲಸ್ 6i. ಎ ಸ್ಕ್ವೇರ್ನ ಸಬ್ಸ್ಟಿಟ್ಯೂಟ್ ಮಾಡಿ 5 minus 1 2, 9 minus 2 5, 0 minus 1 minus 2, minus 5 into a ನ ಸಬ್ಸ್ಟಿಟ್ಯೂಟ್ ಮಾಡಿ 2 0 1, 2 1 3, 1 minus 1 0, ಪ್ಲಸ್ 6 ಇಂಟು ಇಲ್ಲಿ ಐ ಅಂತ ಕೇಳಿದ್ದಾರೆ. ಐ ಅಂದರೆ ಏನು? ಎಸ್, ಐಡೆಂಟಿಟಿ ಮ್ಯಾಟ್ರಿಕ್ಸ್. ಆದರೆ ಆರ್ಡರ್ ಎಷ್ಟು ತಗೋಬೇಕು? ಇಲ್ಲಿ ನೋಡಿ, ಇದೆಷ್ಟು ಆರ್ಡರ್ ಇದೆ? 3x3. ಇದೆಷ್ಟು ಆರ್ಡರ್ ಇದೆ? 3x3. ಸೊ ಐಯು ಕೂಡ 3x3ನೇ ತಗೋಬೇಕು. 1 0 0, 0 1 0, 0 0 1. ಈಗ ನೆಕ್ಸ್ಟ್ ಸಾಲ್ವ್ ಮಾಡ್ತಾ ಹೋಗಿ. ಫಸ್ಟ್ ಇದನ್ನು ಹಾಗೆ ಬರೀರಿ. 5 minus 1 2, 9 minus 1 5, 9 minus 2 5, 0 minus 1 minus 2, ಮೈನಸ್ ಇಲ್ಲಿ ಸ್ಕೇಲಾರ್ ಮಲ್ಟಿಪ್ಲೈ ಮಾಡಿ 5 into 2 10, 5 into 0 0, 5 into 1 5, 5 into 2 10, 5 into 1 5, 5 into 3 15, 5 into 1 5, 5 into minus 1 minus 5, 5 into 0 0. ನೆಕ್ಸ್ಟ್ ಪ್ಲಸ್ ಈಗ 6 ಇಂದ ಮಲ್ಟಿಪ್ಲೈ ಮಾಡಿ 6 0 0, 0 6 0, 0 0 6. ಈಗ ಇದನ್ನು ಸಾಲ್ವ್ ಮಾಡೋಣ. ಡೈರೆಕ್ಟಾಗಿ ಸಾಲ್ವ್ ಮಾಡಿ ನೋಡಿ. 5 minus 10 plus 6, minus 1 minus 0 plus 0, minus 1 minus 0 plus 0, 2 minus 5 plus 0, 9 minus 10 plus 0, minus 2 minus 5, minus 2 minus 5 plus 6, 5 minus 15 plus 0, 0 minus 5 plus 0, minus 1 minus 1, ಇಲ್ಲಿ ನೋಡಿ minus into minus 5 ಅಂದರೆ minus into minus plus, plus 5 plus 0, minus 2 into minus 2 minus 0 plus 6. ಇದೇನು ಬರುತ್ತೆ ಅಂದರೆ 5 plus 6 11, 11 minus 10 1, minus 1 2 minus 5 minus 3, 9 minus 10 minus 1, minus 2 minus 5 minus 7, minus 7 plus 6 minus 1, 5 minus 15 minus 10, ಇಲ್ಲಿ minus 5, minus 1 plus 5 4,
-2 + 6 4 ಬರುತ್ತೆ. ಇದು ನಮ್ಮ ಆನ್ಸರ್. ಗೊತ್ತಾಯ್ತಲ್ವಾ? ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 16. ಇಫ್ ಎ ಇಸ್ ಈಕ್ವಲ್ ಟು ಈ ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ, ದೆನ್ ಪ್ರೂವ್ ದಟ್ a³ - 6a² + 7a + 2i is equal to 0. ಇಲ್ಲಿ ನೋಡಿ, ಲಾಸ್ಟ್ ಕ್ವಶನ್ 15th ಕ್ವಶನ್ ಏನಿತ್ತಂದರೆ ಇವ್ರು ಖಾಲಿ ಕಂಡುಹಿಡಿಲಿಕ್ಕೆ ಕೊಟ್ಟಿದ್ರು, ಈಸ್ ಈಕ್ವಲ್ ಟು 0 ಅಂತ ಪ್ರೂವ್ ಮಾಡ್ಲಿಕ್ಕೆ ಕೊಡಲಿಲ್ಲ. ಆದರೆ ಇಲ್ಲಿ ನಾವು ಪ್ರೂವ್ ಮಾಡಬೇಕು. ಇದು ಎಲ್ಲ ಸಾಲ್ವ್ ಮಾಡಿದಾಗ 0ನೇ ಬರುತ್ತೆ ಅಂತ. ಮತ್ತು ಲಾಸ್ಟ್ರಲ್ಲಿ ಏನಿತ್ತಂದರೆ a² ತನಕ ಅಷ್ಟೇ ಇತ್ತು. ಇಲ್ಲಿ a³ ಕೂಡ ಇದೆ. ನಾವು a² ಮತ್ತು a³ ಕಂಡುಹಿಡಿಯಬೇಕು. ಫಸ್ಟ್ a² ಕಂಡುಹಿಡಿಯೋಣ. a² is equal to a into a is equal to 1 0 2 0 2 1 2 0 3 multiplied by 1 0 2 0 2 1 2 0 3 is equal to multiply ಮಾಡೋದು r d 1 into 1 1 0 into 0 0 2 into 2 4. Next 1 into 0 0 0 into 2 0 2 into 0 0 1 into 2 2 0 into 0 0 2 into 3 6. Next 0 into 1 0 2 into 0 0 1 into 2 2 0 into 0 0 2 into 2 4 1 into 0 0 0 into 2 0 2 into 1 2 1 into 3 3 2 into 1 2 0 into 0 0 3 into 2 6. Next 2 into 0 0 0 into 1 0 3 into 0 ಈ ಲೈನ್ ಅಲ್ವಾ. 2 into 0 0 0 into 2 0 3 into 0 0. ನೆಕ್ಸ್ಟ್ 2 into 2 4 0 into 1 0 3 into 3 9. 1 plus 4 5 0 plus 0 0 2 plus 6 8 0 plus 2 2 0 plus 4 4 2 plus 3 5 2 plus 6 8 0 plus 0 0 4 plus 9 13. ಈಗ ನಮಗೆ a² ಸಿಕ್ಕಿದೆ. ನೆಕ್ಸ್ಟ್ a³ ಕಂಡುಹಿಡಿಬೇಕು. a³ is equal to a² into a. ನಾವು a² into a ಮಾಡ್ಬೋದು, a into a² ಮಾಡ್ಬೋದು, ಎರಡು ಸೇಮ್. ಫಸ್ಟ್ a² ಬರೀರಿ. 5 0 8 2 4 5 8 0 13 multiplied by a 1 0 2 0 2 1 2 0 3 multiply ಗೆ r d. correct. next 5 into 1 5 0 into 0 0 8 into 2 16 5 into 0 0 0 into 2 0 8 into 0 0. next 5 into 2 10 0 into 1 0 8 into 3 24 2 into 1 2 4 into 0 0 5 into 2 10 2 into 0 0 4 into 2 8 5 into 0 0 2 into 2 4 5 into 4 into 1 4 5 into 3 15 8 into 1 8 0 into 0 0 13 into 2 26 8 into 0 0 0 into 2 0 13 into 0 0 8 into 2 16 0 into 1 0
13 into 3, 39. Next, 5 plus 16, 21, 0, 10 plus 24, 34, 2 plus 10, 12, 8 plus 0, 8, 4 plus 4, 16, 4 plus 4, 8, 8 plus 15, 23, 8 plus 26, 34, 0 plus 0, 0. Next, 16 plus 39, 45 ಅಲ್ಲ 55. ಈಗ ನಮಗೆ ಎ ಸ್ಕ್ವೇರ್ ಮತ್ತು ಎ ಕ್ಯೂಬ್ ಸಿಕ್ಕಿದೆ. ಈಗ ಒಂದು ಸತಿ ಇಲ್ಲಿ ಕೊಟ್ಟಿರೋ ಇಕ್ವೇಷನನ್ನು ಬರ್ಕೊಳ್ಳೋದು. ಎ ಕ್ಯೂಬ್ ಮೈನಸ್ 6a ಸ್ಕ್ವೇರ್ ಪ್ಲಸ್ 7a ಪ್ಲಸ್ 2i ಈಸ್ ಈಕ್ವಲ್ ಟು 0 ಅಂತ ನಾವು ಪ್ರೂವ್ ಮಾಡಬೇಕು. ನೆಕ್ಸ್ಟ್, ಎ ಕ್ಯೂಬ್ನ ಬರೀರಿ. 21 0 34, 12 8 23, 34 0 55. ನೆಕ್ಸ್ಟ್, ಮೈನಸ್ 6 ಇಂಟು ಎ ಸ್ಕ್ವೇರ್ ಬರೀರಿ. ಎ ಸ್ಕ್ವೇರ್ ಏನು ಸಿಗಿದೆ ಅಂದರೆ 5 0 8 2 4 5 8 0 13. ನೆಕ್ಸ್ಟ್, ಪ್ಲಸ್ 7 ಇಂಟು ಎ ಏನು ಕೊಟ್ಟಿದ್ದಾರೆ ಅವರು 1 0 2 0 2 1 2 0 3. ನೆಕ್ಸ್ಟ್, ಪ್ಲಸ್ 2 ಇಂಟು ಐಡೆಂಟಿಟಿ ಮ್ಯಾಟ್ರಿಕ್ಸ್. ಐಡೆಂಟಿಟಿ ಮ್ಯಾಟ್ರಿಕ್ಸ್ ಹೇಗೆ ತಗೊಳ್ಬೇಕಂತ ಹೇಳಿದ್ದೆ? ಹೌದು, ಇದೊಟ್ಟು 3x3 ಇದೆ. ಸೊ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಕೂಡ 3x3ಯಲ್ಲೇ ಇರಬೇಕು. ಈಗ ಇಸ್ ಈಕ್ವಲ್ ಟು 0 ಅಂತ ನಾವು ಪ್ರೂವ್ ಮಾಡಬೇಕು. ಈಗ ಸಾಲ್ವ್ ಮಾಡೋಣ. ಇದನ್ನು ಸೇಮ್ ಟು ಸೇಮ್ ಬರೀರಿ. 21 0 34, 12 8 23, 34 0 55. ಮೈನಸ್ ಸ್ಕೇಲಾರ್ ಮಲ್ಟಿಪ್ಲಿಕೇಶನ್. 6 5s 30, 6 0s 0, 6 8s 48, 6 2s 12, 6 4s 24, 6 5s 30, 6 8s 48, 6 0s 0. ಈಗ 6 ಇಂಟು 13 78 ಪ್ಲಸ್ ಈಗ 7 ಇಂಟು ಇದನ್ನು ಮಲ್ಟಿಪ್ಲೈ ಮಾಡಬೇಕು. 7 1s 7, 7 0s 0, 7 2s 14, 7 0s 0, 7 2s 14, 7 1s 7, 7 2s 14, 7 0s 0, 7 3s 21 ಪ್ಲಸ್ ಇದನ್ನು ಮಲ್ಟಿಪ್ಲೈ ಮಾಡೋದು. 2 0 0 0 2 0 0 0 2. ನೆಕ್ಸ್ಟ್, ಈಗ ನೀವು ಡೈರೆಕ್ಟಾಗಿ ಆ್ಯಡ್ ಮಾಡಿ. ಅಂದರೆ 21 ಮೈನಸ್ 30 ಪ್ಲಸ್ 7 ಪ್ಲಸ್ 2 ಪ್ಲಸ್ 7 ಪ್ಲಸ್ 2. ಫಸ್ಟ್ ಟರ್ಮ್ ಆಯಿತು. ಈಗ ಸೆಕೆಂಡ್ ಟರ್ಮ್ 0 ಮೈನಸ್ 0 0 ಮೈನಸ್ 0. ನೆಕ್ಸ್ಟ್, ಪ್ಲಸ್ 0 ಪ್ಲಸ್ 0 ಪ್ಲಸ್ 0 ಪ್ಲಸ್ 0. 34 ಮೈನಸ್ 48, 34 ಮೈನಸ್ 48 ಪ್ಲಸ್ 14 ಪ್ಲಸ್ 0 ಪ್ಲಸ್ 14 ಪ್ಲಸ್ 0. ನೆಕ್ಸ್ಟ್, 12 ಮೈನಸ್ 12 ಪ್ಲಸ್ 0 ಪ್ಲಸ್ 0. ನೆಕ್ಸ್ಟ್, 8 ಮೈನಸ್ 24 ಪ್ಲಸ್ 14 ಪ್ಲಸ್ 2. 23 ಮೈನಸ್ 30 ಪ್ಲಸ್ 7 ಪ್ಲಸ್ 0. 34 ಮೈನಸ್ 48 ಪ್ಲಸ್ 14 ಪ್ಲಸ್ 0. 55 ಮೈನಸ್ 48 ಅಂದರೆ 0 ಮೈನಸ್ 0 ಪ್ಲಸ್ 0 ಪ್ಲಸ್ 0. 55 ಮೈನಸ್ 78 ಪ್ಲಸ್ 21 ಪ್ಲಸ್ 2 ಇಸ್ ಈಕ್ವಲ್ ಟು 0 ಹಾಗೆ ಬರೆಯೋದು. ಈಗ ಇಲ್ಲಿ ನೋಡಿ, ಇದನ್ನು ಸಾಲ್ವ್ ಮಾಡಿ. 21 ಪ್ಲಸ್ 7 29, 29
ಈಗ ಇಲ್ಲಿ ತನಕ ಬರೆದ್ರಿ. ಈಗ ನೆಕ್ಸ್ಟ್ ಸಾಲ್ವ್ ಮಾಡಿ. ಇದೊಟ್ಟು ಆ್ಯಡ್ ಮಾಡಿದಾಗ 0 ಬರುತ್ತೆ, ಇದು ಆ್ಯಡ್ ಮಾಡಿದ್ರೆ 0 ಬರುತ್ತೆ. ಹಾಗೆ ಪ್ರತಿಯೊಂದು ಟರ್ಮ್ನು ಆ್ಯಡ್ ಮಾಡಿ ನೋಡಿ, ಚೆಕ್ ಮಾಡಿ ಒಂದ್ಸತಿ. ಪ್ರತಿಯೊಂದು ಟರ್ಮು 0 ಬರುತ್ತೆ, ಅಂದರೆ 0 ನೋಡಿ. ಇದು LHS = RHS. ಗೊತ್ತಾಯ್ತಲ್ವಾ? ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 17. ಕ್ವಶನ್ ನಂಬರ್ 17 ಏನು ಕೇಳ್ತಿದೆ ಅಂದರೆ, ಇಫ್ A = E ಮ್ಯಾಟ್ರಿಕ್ಸ್ ಆ್ಯಂಡ್ I = E ಮ್ಯಾಟ್ರಿಕ್ಸ್ ಅವರೇ ಕೊಟ್ಟಿದ್ದಾರೆ. ನೆಕ್ಸ್ಟ್ ಫೈಂಡ್ K ಸೋ ದ್ಯಾಟ್ A² = KA - 2I. ಅಂದರೆ ಈ ಇಕ್ವೇಶನ್ ಕೊಟ್ಟಿದ್ದಾರೆ, ಇದರಲ್ಲಿ K ವ್ಯಾಲ್ಯೂನ ಕಂಡುಹಿಡಬೇಕು. ಈಗ K ಮ್ಯಾಟ್ರಿಕ್ಸ್ ಅಥವಾ ಇದು ಏನು ವೇರಿಯೇಬಲ್? ಇದು ವೇರಿಯೇಬಲ್ ಆಗಿರುತ್ತೆ, ಆಯಿತಾ? K. ನೆಕ್ಸ್ಟ್ ಫಸ್ಟ್ A² ಕಂಡುಹಿಡಿಯೋಣ. A² = A × A = 3 - 2 4 - 2 3 - 2 4 - 2 ಮಲ್ಟಿಪ್ಲೈ ಮಾಡೋದು ಹೇಗೆ? ಎಸ್ ಆರ್ ಡಿ. 3 × 3 9 - 2 × 4 -8. ನೆಕ್ಸ್ಟ್ 3 × -2 -6 -2 × -2 -× ಪ್ಲಸ್ 2 × 2 +4. ನೆಕ್ಸ್ಟ್ 4 × 3 12 -2 × 4 -8. ನೆಕ್ಸ್ಟ್ 4 × -2 -8 -2 × -2 ಅಂದರೆ -× ಪ್ಲಸ್ 2 × 2 +4. ಅದೇನಾಗುತ್ತೆ ಅಂದರೆ 9 - 8 1 -6 +4 ಪ್ಲಸ್ -2 ಆಗುತ್ತೆ. 12 - 8 4 ಆಗುತ್ತೆ. -8 + 4 -4 ಆಗುತ್ತೆ. ನಮಗೆ A² ವ್ಯಾಲ್ಯೂ ಸಿಕ್ಕಿದೆ. ಈಗ ಈ ಇಕ್ವೇಷನಲ್ಲಿ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿ. ಅಂದರೆ A² ಜಾಗದಲ್ಲಿ 1 - 2 4 -4ನ ಸಬ್ಸ್ಟಿಟ್ಯೂಟ್ ಮಾಡಿ = K × A ಸಬ್ಸ್ಟಿಟ್ಯೂಟ್ ಮಾಡಿ. 3 - 2 4 -2 -2 × I 1 0 0 1 ಐನ ಅವರೇ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಏನಾಗುತ್ತೆ ಅಂದರೆ 1 - 2 4 -4 ಹಾಗೆ ಬರೆದು ಇದನ್ನು ಸ್ಕೇಲಾರ್ ಮಲ್ಟಿಪ್ಲೈ ಮಾಡಿ. K × 3 3K -2 × K -2K 4K -2K -2 0 0 2. ಗೊತ್ತಾಯ್ತಲ್ವಾ? ಈಗ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಇಲ್ಲಿ ನೋಡಿ, ಇದನ್ನು ಸಾಲ್ವ್ ಮಾಡಿ. 1 - 2 4 -4 ಇದನ್ನು ಹಾಗೆ ಬರೆದಿದ್ದೀನಿ. ನೆಕ್ಸ್ಟ್ = 3K -2 3K -2. ನೆಕ್ಸ್ಟ್ -2K -0 ಅಂದರೆ -2K 4K -0 4K -2K -2 ಅಂದರೆ -2K -2. ಈಗ K ಎಲ್ಲ ಕಡೆನೂ ಇದೆ. ನೀವು ಯಾವುದಾದ್ರೂ ಒಂದು ಇಕ್ವೇಷನ್ ನೋಡಿ ಸಾಲ್ವ್ ಮಾಡ್ಬೋದು. ನಾನು ಫಸ್ಟ್ ಇಕ್ವೇಷನ್ ತಗೊಳ್ತಿದ್ದೀನಿ. 1 = 3K -2 ಅಂದರೆ ಈಗ -2ನ ಸೆಟ್ ತಗೋದ್ರೆ +2 ಆಗುತ್ತೆ. 1 + 2 3 ಆಗುತ್ತೆ. ಗೊತ್ತಾಯ್ತಲ್ಲ? ಅಂದರೆ 1 + 2 = 3K 3 = 3K. ಇಲ್ಲಿ ನೋಡಿ, ನೀವು ಡೈರೆಕ್ಟಾಗಿ ಕ್ಯಾನ್ಸಲ್ ಮಾಡ್ಬೋದು. 3 1s ಅಂದರೆ K = 1 ಬರುತ್ತೆ ಈ ಇಕ್ವೇಷನಿಂದ. ಈಗ ನೀವು ಇದನ್ನು ತಗೊಳ್ತೀರಾ ಅಂತ ತಿಳ್ಕೊಳ್ಳಿ. ಅದೇನು ಬರುತ್ತೆ ಅಂದರೆ -2 = -2K. ನೆಕ್ಸ್ಟ್ ಏನು ಮಾಡ್ತೀರಾ ಅಂದರೆ -2ನ ಈ ಸೈಡ್ ಕಳಿಸ್ತೀರಾ. ಅಂದರೆ -2 / -2 = K. ಕ್ಯಾನ್ಸಲ್ ಆದರೆ K = 1. ಹೌದಾ? ನೆಕ್ಸ್ಟ್ ಇದನ್ನು ತಗೊಂಡ್ರೆ 4 = 4K ಅಂದರೆ 4 4 ಕ್ಯಾನ್ಸಲ್ K = 1. -4 ಇದನ್ನು ತಗೊಂಡ್ರೆ -4 = -2K -2. -2ನ ಈ ಸೈಡ್ ತಗೋದ್ರೆ +2 ಆಗುತ್ತೆ. -4 + 2 = -2K. ಇಲ್ಲಿ -2K -2 = -2K -2 ಕ್ಯಾನ್ಸಲ್ ಆಗುತ್ತೆ. K = 1 ಬರುತ್ತೆ. ಅಂದರೆ ನೀವು ಯಾವುದಾದ್ರೂ ಒಂದು ಈಕ್ವೇಷನ್ ತಗೊಂಡು K ವ್ಯಾಲ್ಯೂನ ಕಂಡುಹಿಡಿಬೋದು. ಬೇಕಾದರೆ ನೀವು 4 ಚೆಕ್ ಮಾಡ್ಬೋದು.
ಗೊತ್ತಾಯ್ತಲ್ವಾ. ಈಗ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. 18th ಕ್ವಶನ್. ಇಫ್ ಎ ಇಸ್ ಈಕ್ವಲ್ ಟು ಇ ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ ಆ್ಯಂಡ್ ಐ ಈಸ್ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 2, ಅಂದರೆ ಅವ್ರಿಗೆ ಕನ್ಫ್ಯೂಸ್ ಆಗೋದು ಬೇಡ ಅಂತ ಐ ಆರ್ಡರ್ 2 ಅಂತ ಹೇಳಿದ್ದಾರೆ. ಸೊ ದ್ಯಾಟ್ ಐ ಪ್ಲಸ್ ಎ ಇಸ್ ಈಕ್ವಲ್ ಟು ಐ ಮೈನಸ್ ಎ ಇಂಟು ಈ ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ. ಸೊ ಯಾವ ರೀತಿ ಕಂಡುಹಿಡಬೇಕು ನೋಡೋಣ. ಫಸ್ಟ್ ಇಲ್ಲಿ ನೋಡಿ, ಇದು tan α/2 ಇದೆ. ಇದನ್ನು ಇಟ್ಟು ಹಾಗೆ ಸಾಲ್ವ್ ಮಾಡ್ಬೋದು, ಆದರೆ ಕನ್ಫ್ಯೂಷನ್ ತುಂಬ ಆಗ್ತದೆ. ಅದಕ್ಕೆ ನಾ ಏನು ಮಾಡೋಣ ಅಂದರೆ ಲೆಟ್ tan α/2 ಇಸ್ ಈಕ್ವಲ್ ಟು ಟಿ, ಅಂದರೆ ನಾವು ಎಲ್ಲೆಲ್ಲಿ ಟಿ ಅಂತ ಸಬ್ಸ್ಟಿಟ್ಯೂಟ್ ಮಾಡ್ತೀವೋ ಅದು tan α/2 ಮೈನಸ್ tan ಅಲ್ಲ, ಖಾಲಿ tan α/2. ಹಾಗಿದ್ಮೇಲೆ ಎ ಏನಾಗುತ್ತೆ, ಎ ಇಸ್ ಈಕ್ವಲ್ ಟು 0. ಈ tan α/2 ಅಲ್ಲಿ ಟಿ ಹಾಕಿದ್ರೆ ಮೈನಸ್ ಟಿ, ಇಲ್ಲಿ ಟಿ ಇದು 0 ಬರುತ್ತೆ. ಗೊತ್ತಾಯ್ತಲ್ವಾ. ಈಗ ನೆಕ್ಸ್ಟ್ ಏನು ಹೇಳಿದೆ ಅಂದರೆ ಐ ಏನು ಕೊಟ್ಟಿದ್ದಾರೆ ಅವರು 1 0 0 1, ಯಾಕಂದರೆ ಅವ್ರು ಹೇಳಿದ್ದಾರೆ ಆರ್ಡರ್ 2. ಈಗ ನೆಕ್ಸ್ಟ್ ಐ ಪ್ಲಸ್ ಎನ ಕಂಡುಹಿಡಿಬೇಕು. ಐ ಪ್ಲಸ್ ಎ ಇಸ್ ಈಕ್ವಲ್ ಟು ಐ ಪ್ಲಸ್ ಎ ಮತ್ತು ಎ ಪ್ಲಸ್ ಐ ಎರಡು ಸೇಮ್. ಸೊ ನಾನಿಲ್ಲಿ ಡೈರೆಕ್ಟಾಗಿ ಆ್ಯಡ್ ಮಾಡ್ತೀನಿ, ನೀವು ಸ್ಟೆಪ್ಸ್ ಬರಿಬೇಕು. ಕರೆಸ್ಪಾಂಡಿಂಗ್ ಫಸ್ಟ್ ಆ್ಯಡ್ ಮಾಡಬೇಕಾದ್ರೆ ಫಸ್ಟ್ ಆರ್ಡರ್ ಚೆಕ್ ಮಾಡಿ, ಇದೆರಡು 2 × 2 2 × 2 ಇದೆ, ನಾವು ಚೆಕ್ ಆ್ಯಡ್ ಮಾಡ್ಬೋದು. ನೆಕ್ಸ್ಟ್ ಕರೆಸ್ಪಾಂಡಿಂಗ್ ಟರ್ಮ್ಸ್ನ ಆ್ಯಡ್ ಮಾಡಿ. 0 + 1 1, 0 - ಟಿ ಮೈನಸ್ ಟಿ, ಟಿ ಪ್ಲಸ್ 0 ಟಿ, 0 + 1 1. ಗೊತ್ತಾಯ್ತಲ್ವಾ. ನಮಗೆ ಐ ಪ್ಲಸ್ ಎ ಈ ವ್ಯಾಲ್ಯೂ ಸಿಕ್ಕಿದೆ. ನೆಕ್ಸ್ಟ್ ಐ ಮೈನಸ್ ಎನ ಕಂಡುಹಿಡಿಯೋಣ. ಐ ಮೈನಸ್ ಎ ಅಂದರೆ 1 - 0 1, 0 ಮೈನಸ್ ಟಿ ಅಂದರೆ ಪ್ಲಸ್ ಟಿ ಆಗುತ್ತೆ, 0 - ಟಿ ಅಂದರೆ ಮೈನಸ್ ಟಿ ಆಗುತ್ತೆ, 1 - 0 ಅಂದರೆ 1 ಆಗುತ್ತೆ. ಗೊತ್ತಾಯ್ತಾ. ಈಗ ನಮಗೆ ಐ ಮೈನಸ್ ಎ ಸಿಕ್ಕಿದೆ. ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಐ ಮೈನಸ್ ಎನ ಇದರಿಂದ ಮಲ್ಟಿಪ್ಲೈ ಮಾಡಬೇಕು. ಅದಕ್ಕೂ ಮೊದಲು ನಿಮ್ಗೆ ಒಂದು ಗೊತ್ತಿರಬೇಕು, ಅದೇನೆಂದರೆ ನೀವು ಲಾಸ್ಟ್ ಕ್ಲಾಸಲ್ಲೆಲ್ಲ ಕಲ್ತಿರ್ತೀರ, 11th ಇತ್ತು. ಕಾಸ್ ಆಲ್ಫಾ ಇಸ್ ಈಕ್ವಲ್ ಟು 1 - t² ಡಿವೈಡೆಡ್ ಬೈ 1 + t², ಮತ್ತು ಸೈನ್ ಆಲ್ಫಾ ಇಸ್ ಈಕ್ವಲ್ ಟು 2t/1 + t². ಇದೆರಡು ಒಂದು ಫಾರ್ಮುಲಾ ಇತ್ತು ನಿಮಗೆ 11th, ಅದನ್ನು ನೀವು ಓದ್ಕೊಂಡಿರಬೇಕು. ಈಗ ಯೂಸ್ ಆಗ್ತದೆ ನೋಡಿ. ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಇಲ್ಲಿ ಕೇಳಿದರೆ ಐ ಮೈನಸ್ ಎ ಇಂಟು ಈ ಮ್ಯಾಟ್ರಿಕ್ಸ್. ಹಾಗೆ ಮಾಡೋಣ. ಐ ಮೈನಸ್ ಎ ಇಂಟು ಕಾಸ್ ಆಲ್ಫಾ ಮೈನಸ್ ಸೈನ್ ಆಲ್ಫಾ, ಸೈನ್ ಆಲ್ಫಾ ಕಾಸ್ ಆಲ್ಫಾ. ಈಗ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಐ ಮೈನಸ್ ಎನ ಸಬ್ಸ್ಟಿಟ್ಯೂಟ್ ಮಾಡಿ 1t - t1. ಇಲ್ಲಿ ನೋಡಿ ಐ ಮೈನಸ್ ಎ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡೀನಿ, ಮಲ್ಟಿಪ್ಲೈ ಬೈ ಈ ಮ್ಯಾಟ್ರಿಕ್ಸ್ ಕೇಳಿದ್ದಾರೆ. ಈಗ ಕಾಸ್ ಆಲ್ಫಾ ಅಂದ್ರೆ ಏನು, ಎಸ್ 1 - t² ಡಿವೈಡೆಡ್ ಬೈ 1 + t². ನೆಕ್ಸ್ಟ್ ಮೈನಸ್ ಸೈನ್ ಆಲ್ಫಾ ಕೇಳಿದ್ದಾರೆ. ಸೊ ಸೈನ್ ಆಲ್ಫಾ ಅಂದರೆ ಇದು, ಇಲ್ಲಿ ಮೈನಸ್ ಕೇಳಿದರೆ ಮೈನಸನ್ನು ಒಳಗಿಟ್ಟು ಅಂದರೆ ಹೊರಗಿಟ್ಟು 2t/1 + t². ನೆಕ್ಸ್ಟ್ ಇಲ್ಲಿ ಸೈನ್ ಆಲ್ಫಾ ಕೇಳಿದರೆ 2t ಡಿವೈಡೆಡ್ ಬೈ 1 + t². ನೆಕ್ಸ್ಟ್ ಕಾಸ್ ಆಲ್ಫಾ ಕೇಳಿದರೆ 1 - t² ಡಿವೈಡೆಡ್ ಬೈ 1 + t². ಈಗ ಇದನ್ನು ಡೈರೆಕ್ಟ್ ಮಲ್ಟಿಪ್ಲೈ ಮಾಡ್ಲಿಕ್ಕೆ ಹೋದರೆ ತುಂಬ ಕನ್ಫ್ಯೂಷನ್ ಆಗ್ತದೆ. ಸೊ ಏನು ಮಾಡ್ಬೋದು ಅಂದರೆ ಇಲ್ಲಿ ನೋಡಿ, ಇಲ್ಲಿ 1 + t², ಇಲ್ಲಿ 1 + t², ಇಲ್ಲೂ ಕೂಡ 1 + t², ಇಲ್ಲೂ ಕೂಡ 1 + t² ಕಾಮನ್ ಇದೆ. ಸೊ ನಾವು 1/1 + t² ಕಾಮನ್ ತಗೊಳ್ಬೋದು. 1/1 + t² ಕಾಮನ್ ತಗೊಂಡ್ರೆ ಏನು ಉಳಿತು, ಇದನ್ನು ಹಾಗೆ ಬರೀ 1t - t1 ಮಲ್ಟಿಪ್ಲೈಡ್ ಬೈ ಇಲ್ಲಿ 1/1 + t² ತಗೊಂಡ್ರೆ ಇಲ್ಲಿ 1 - t², ಇಲ್ಲಿ -2t, ಇಲ್ಲಿ 2t, ಇಲ್ಲಿ 1 - t² ಉಳಿತು. ಗೊತ್ತಾಯ್ತಾ. ಈಗ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಇದೆರಡನ್ನು ಮಲ್ಟಿಪ್ಲೈ ಮಾಡಬೇಕು. ಈಗ ಇಲ್ಲಿ ತಂಗೆ ಗೊತ್ತಾಯ್ತಲ್ವಾ. ಈಗ ನೆಕ್ಸ್ಟ್ ಮಲ್ಟಿಪ್ಲೈ ಮಾಡೋಣ. ಇದನ್ನು ಕಾಮನ್ ಹಾಗೆ ಇಡಿ, 1 + t², ಇದೆರಡನ್ನು ಮಲ್ಟಿಪ್ಲೈ ಮಾಡೋದು. 1 × 1 - t² ಅಂದರೆ 1 - t². ನೆಕ್ಸ್ಟ್ t × 2t ಅಂದರೆ 2t² + 2t².
ನೆಕ್ಸ್ಟ್ 1 ಇಂಟು ಮೈನಸ್ 2t ಅಂದರೆ ಮೈನಸ್ 2t, ಟಿ ಇಂಟು 1 ಮೈನಸ್ ಟಿ ಸ್ಕ್ವೇರ್ ಅಂದರೆ ಪ್ಲಸ್ ಟಿ ಮೈನಸ್ ಟಿ ಕ್ಯೂಬ್ ಅಂದರೆ ಟಿ ಇಂಟು 1 ಟಿ ಇಂಟು ಮೈನಸ್ ಟಿ ಸ್ಕ್ವೇರ್. ನೆಕ್ಸ್ಟ್ ಮೈನಸ್ ಟಿ ಇಂಟು ಈ ಟರ್ಮ್ ಅಂದರೆ ಮೈನಸ್ ಟಿ ಮೈನಸ್ ಇಂಟು ಮೈನಸ್ ಪ್ಲಸ್ ಟಿ ಕ್ಯೂಬ್ ಆಗುತ್ತೆ. ನೆಕ್ಸ್ಟ್ ಮೈನಸ್ 1 ಇಂಟು 2t ಅಂದರೆ ಮೈನಸ್ 2t. ನೆಕ್ಸ್ಟ್ ಮೈನಸ್ ಟಿ ಇಂಟು ಮೈನಸ್ 2t ಅಂದರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. 2t ಅಂದರೆ 2t ಇಂಟು ಟಿ 2t ಕ್ಯೂಬ್. ನೆಕ್ಸ್ಟ್ ಮೈನಸ್ 1 ಇಂಟು ಇದನ್ನು ಮಾಡಿದ್ರೆ ಇಲ್ಲಿ ಮೈನಸ್ 1 ಇದೆ, ಸೊ ಇದ್ರ ಸೈನ್ ಚೇಂಜ್ ಆಗುತ್ತೆ. ಮೈನಸ್ 1 ಪ್ಲಸ್ ಟಿ ಸ್ಕ್ವೇರ್ ಬರುತ್ತೆ. ಗೊತ್ತಾಯ್ತಾ? ಈಗ ಇಲ್ಲಿ ತನಕ ನಮ್ಗೆ ಸಿಕ್ಕಿದೆ. ನೆಕ್ಸ್ಟ್ ಏನು ಮಾಡಬೇಕಂದ್ರೆ 1/1 ಪ್ಲಸ್ ಟಿ ಸ್ಕ್ವೇರ್ ಆಯಿತಾ ಇಂಟು ಇದನ್ನು ಸಾಲ್ವ್ ಮಾಡಿದ್ರೆ ಏನು ಸಿಗುತ್ತೆ ಅಂದರೆ 1 ಪ್ಲಸ್ ಟಿ ಸ್ಕ್ವೇರ್. ನೆಕ್ಸ್ಟ್ ಇಲ್ಲಿ ನೋಡಿ ಇದನ್ನು ಸಾಲ್ವ್ ಮಾಡಿದ್ರೆ ಏನು ಸಿಗುತ್ತೆ ಅಂದರೆ ಇಲ್ಲಿ ನೋಡಿ ಟಿ ಇಂಟು 1 ಪ್ಲಸ್ ಟಿ ಸ್ಕ್ವೇರ್ ಸಿಗುತ್ತೆ. ಯಾಕಂದರೆ ಇಲ್ಲಿಂದ ಫಸ್ಟ್ ಇದನ್ನು ಮೈನಸ್ 2t ಪ್ಲಸ್ ಟಿ ಏನು ಬರುತ್ತೆ, ಎಸ್ ಮೈನಸ್ ಟಿ ಬರುತ್ತೆ. ಸೊ ನಾವು ಮೈನಸ್ ಟಿನ ಅಲ್ಲಿಂದ ಕಾಮನ್ ತಗೊಂಡ್ರೆ ಏನು ಬರುತ್ತೆ ಅಂದರೆ ಇಲ್ಲಿಂದ ಟಿ ಕ್ಯೂಬಿಂದ ಟಿ ತಗೊಂಡ್ರೆ ಟಿ ಸ್ಕ್ವೇರ್ ಬರುತ್ತೆ. ನೆಕ್ಸ್ಟ್ ಇಲ್ಲಿಂದ ಟಿ ತಗೊಂಡ್ರೆ 1 ಬರುತ್ತೆ. ಅದೇ ರೀತಿ ಇದನ್ನು ಸಾಲ್ವ್ ಮಾಡಿದಾಗ ಟಿ ಇಂಟು 1 ಪ್ಲಸ್ ಟಿ ಸ್ಕ್ವೇರ್ ನೆಕ್ಸ್ಟ್ 1 ಪ್ಲಸ್ ಟಿ ಸ್ಕ್ವೇರ್ ನಮಗೆ ಸಿಗುತ್ತೆ. ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕಂದ್ರೆ ಇಲ್ಲಿ ನೋಡಿ ಇದನ್ನು ಸ್ಕೇಲಾರ್ ಮಲ್ಟಿಪ್ಲೈ ಮಾಡಬೇಕು. ಏನು ಮಾಡಬೇಕಂದ್ರೆ 1 ಪ್ಲಸ್ ಟಿ ಸ್ಕ್ವೇರ್ ಡಿವೈಡೆಡ್ ಬೈ 1 ಪ್ಲಸ್ ಟಿ ಸ್ಕ್ವೇರ್. ನೆಕ್ಸ್ಟ್ ಮೈನಸ್ ಟಿ ಇಂಟು ಈಗ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಇದನ್ನು ಇದೇ ರೀತಿ ಬರೆದು ಡಿವೈಡೆಡ್ ಬೈ 1 ಪ್ಲಸ್ ಟಿ ಸ್ಕ್ವೇರ್. ನೆಕ್ಸ್ಟ್ ಟಿ ಇಂಟು 1 ಪ್ಲಸ್ ಟಿ ಸ್ಕ್ವೇರ್ ಡಿವೈಡೆಡ್ ಬೈ 1 ಪ್ಲಸ್ ಟಿ ಸ್ಕ್ವೇರ್. 1 ಪ್ಲಸ್ ಟಿ ಸ್ಕ್ವೇರ್ ಡಿವೈಡೆಡ್ ಬೈ 1 ಪ್ಲಸ್ ಟಿ ಸ್ಕ್ವೇರ್. ಇದನ್ನು ಸಾಲ್ವ್ ಮಾಡಿದಾಗ ಏನು ಬರುತ್ತೆ ಅಂತ ನೋಡಿ. ಇದು ಕ್ಯಾನ್ಸಲ್ ಆದರೆ 1 ಬರುತ್ತೆ, ಇದು ಕೂಡ ಕ್ಯಾನ್ಸಲ್ ಆದರೆ ಇಲ್ಲಿ ಮೈನಸ್ ಟಿ ಬರುತ್ತೆ, ಇದು ಕೂಡ ಕ್ಯಾನ್ಸಲ್ ಆದರೆ ಟಿ ಬರುತ್ತೆ, ಇದು ಕ್ಯಾನ್ಸಲ್ ಆದರೆ 1 ಬರುತ್ತೆ. ಇಲ್ಲಿ ನೋಡಿ ಇದು ನಮಗೆ ಬೇಕಾಗಿರೋದು ಆರ್ ಎಚ್ ಎಸ್ ಸಿಕ್ಕಿದೆ. ಇಲ್ಲಿ ನೋಡಿ ಎಲ್ ಎಚ್ ಎಸ್ ನಮ್ಗೆ ಏನು ಸಿಕ್ಕಿತ್ತು ಅಂದರೆ ಇಲ್ಲಿ ನೋಡಿ 1 ಪ್ಲಸ್ ಎ ಏನು ಸಿಕ್ಕಿದೆ 1 ಮೈನಸ್ ಟಿ ಟಿ 1. ನಮಗೀಗ ಆರ್ ಎಚ್ ಎಸ್ಸು ಅದೇ ಸಿಕ್ಕಿದೆ. ಸೊ ಇದರ ಇಲ್ಲಿ ಮತ್ತು ಇಲ್ಲಿ ಬರೆದ್ರೆ ಸೇಮ್ ಸಿಗತ್ತೆ. ಗೊತ್ತಾಯ್ತಲ್ವಾ? ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ. 19th ಕ್ವಶನ್. A trust fund has rupees 30,000 that must be invested in 2 different types of bonds. The first bond pays 5% interest per year and the second bond pays 7% interest per year. Using matrix multiplication, determine how to divide rupees 30,000 among the 2 types of bonds if the trust fund must obtain an annual total interest of A ಏನು ಕೊಟ್ಟಿದ್ದಾರೆ rupees 1,800, B rupees 2,000 ಕೇಳಿದ್ದಾರೆ. ಅಂದರೆ ಇದು ಕ್ವಶನ್ ಮೀನಿಂಗ್ ಏನಂದರೆ ಒಂದು ಟ್ರಸ್ಟ್ ಇದೆ ಅಥವಾ ಒಂದು ಕಂಪನಿ ಏನಾದರೂ ಒಂದಿದೆ, ಅದರ ಹತ್ರ ಎಷ್ಟಿದೆ 30,000 ರೂಪೀಸ್ ಇದೆ. ಅದನ್ನು ಇನ್ವೆಸ್ಟ್ ಮಾಡಬೇಕು. ಅದು ಎಲ್ಲಿ ಇನ್ವೆಸ್ಟ್ ಮಾಡಬೇಕಂದ್ರೆ 2 ಬಾಂಡಲ್ಲಿ ಇನ್ವೆಸ್ಟ್ ಮಾಡಬೇಕು. ಫಸ್ಟ್ ಬಾಂಡಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಎಷ್ಟು ಸಿಗುತ್ತೆ 5% ಇಂಟ್ರೆಸ್ಟ್ ಸಿಗುತ್ತೆ ಪರ್ ಇಯರ್. ಅದೇ ಸೆಕೆಂಡ್ ಬಾಂಡಲ್ಲಿ ಇನ್ವೆಸ್ಟ್ ಮಾಡಿದ್ರೆ 7% ಇಂಟ್ರೆಸ್ಟ್ ಸಿಗುತ್ತೆ. ಅದೇ ನಾವಾಗಿದ್ರೆ ಎಲ್ಲವೂ ಇದೇ 7% ಸಿಗೋಲ್ಲೇ ಹಾಕ್ತಿದ್ವಿ, ಯಾಕಂದರೆ ತುಂಬ ಇಂಟ್ರೆಸ್ಟ್ ಸಿಗ್ತಿತ್ತಲ್ವ. ಆದರೆ ಆ ರೀತಿ ಇಲ್ಲಿ ಮಾಡ್ಲಿಕ್ಕೆ ಆಗೋದಿಲ್ಲ. ನಾವೇನು ಮಾಡಬೇಕಂದ್ರೆ 2ರಲ್ಲೂ ಹಾಕಬೇಕು. ಈಕ್ವಲ್ ಅಂತ ಅವ್ರೇನು ಕೇಳಿಲ್ಲ, ನಾವು ಎಷ್ಟಾದರೂ ಹಾಕ್ಬೋದು. ಆದರೆ ನಮ್ಗೆ ಟೋಟಲ್ ಇಂಟ್ರೆಸ್ಟ್ ಎಷ್ಟು ಬರಬೇಕಂದ್ರೆ 1,800 ರೂಪೀಸ್ ಪರ್ ಇಯರ್ ಬರಬೇಕು. ಸೆಕೆಂಡ್ ಕಂಡೀಷನಲ್ಲಿ ರೂಪೀಸ್ 2,000 ಬರಬೇಕು. ಅಂದರೆ ಫಸ್ಟ್ ಬಾಂಡಲ್ಲಿ ಎಷ್ಟು ಹಾಕಬೇಕು ಮತ್ತು ಸೆಕೆಂಡ್ ಬಾಂಡಲ್ಲಿ ಎಷ್ಟು ಹಾಕಿದ್ರೆ ನಮ್ಗೆ ಈ ಆನ್ಸರ್ ಸಿಗ್ತದೆ. ಅದೇ ಇದು ಫಸ್ಟ್ ಕಂಡೀಷನ್. ಅದೇ ನೆಕ್ಸ್ಟ್ ಕಂಡೀಷನ್ ಅಂದರೆ ನಾವು ಫಸ್ಟ್ ಮತ್ತು ಸೆಕೆಂಡ್ ಬಾಂಡಲ್ಲಿ ಎಷ್ಟು ಹಾಕಿದ್ರೆ ನಮ್ಗೆ ಇದು ಸಿಗುತ್ತೆ ಅಂತ ಸೆಕೆಂಡ್ ಕಂಡೀಷನ್ ನೋಡಿ. ಈಗ ಏನು ಮಾಡಬೇಕಂದ್ರೆ ಇಲ್ಲಿ ನೋಡಿ, ಈಗ ಫಸ್ಟ್ ಬಾಂಡಲ್ಲಿ ನಾವು ಎಷ್ಟು ಹಾಕ್ತೀವಿ ಅದನ್ನು ಎಕ್ಸ್ ಅಂತ ತಗೊಳ್ಳೋಣ. ಆಯಿತಾ? ಲೆಟ್ ಎಕ್ಸ್ ಈಸ್ ಈಕ್ವಲ್ ಟು ಇನ್ವೆಸ್ಟ್ಮೆಂಟ್ ಇನ್ ಫಸ್ಟ್ ಬಾಂಡ್. ಹಂಗಂದರೆ ಸೆಕೆಂಡ್ ಇದರಲ್ಲಿ ಎಷ್ಟಾಗುತ್ತೆ, ಎಸ್ 30,000 ಮೈನಸ್ ಎಕ್ಸ್. ಇದು ಸೆಕೆಂಡ್ ಬಾಂಡಲ್ಲಿ ಇನ್ವೆಸ್ಟ್ಮೆಂಟ್ ಆಗುತ್ತೆ. ಈಗ ಇದನ್ನು ಮ್ಯಾಟ್ರಿಕ್ಸ್ ಫಾರ್ಮಲ್ಲಿ ಬರೆಯೋದಾದರೆ ಎಕ್ಸ್ 30,000 ಮೈನಸ್ ಎಕ್ಸ್.
ಇದನ್ನು ಮ್ಯಾಟ್ರಿಕ್ಸ್ ಫಾರ್ಮಲ್ಲಿ ಬರೆದಿದ್ದೀವಿ. ಈಗ ನೆಕ್ಸ್ಟ್ ಏನಿದೆ ಅಂದರೆ 5% ಮತ್ತು 7%, ಅದನ್ನು ಕೂಡ ಈಗ ಮ್ಯಾಟ್ರಿಕ್ಸ್ ಫಾರ್ಮಲ್ಲಿ ಬರೀಬೇಕು. ಈಗ ಅದನ್ನು ಯಾವ ರೀತಿ ಬರೆಯೋದು ಅಂದರೆ 5% ಅಂದರೆ ಏನು, 5 ಡಿವೈಡೆಡ್ ಬೈ 100, ನೆಕ್ಸ್ಟ್ 7 ಡಿವೈಡೆಡ್ ಬೈ 100, ಇದನ್ನು ಕೂಡ ಮ್ಯಾಟ್ರಿಕ್ಸಲ್ಲಿ ಬರಿ. ಈಗ ನೀವು ಕೇಳ್ಬೋದು, ಇದನ್ನು ನಾನು ಈ ರೀತಿ ಒಂದೇ ರೋಲ್ ಬರ್ತೀನಿ, ಇದನ್ನು ಕಾಲಮಲ್ಲಿ ಯಾಕೆ ಬರ್ತೀವಿ, ಇದನ್ನು ಕೂಡ ರೋಲ್ ಬರೀಬೋದಲ್ವಾ? ಹೌದು. ಕನ್ಫ್ಯೂಷನ್ ಅಂದರೆ ಇಲ್ಲಿ ನೋಡಿ 1 ಕ್ರಾಸ್ 2, ಇದು 2 ಕ್ರಾಸ್ 1. ನಾವು ಇದನ್ನು ಮಲ್ಟಿಪ್ಲೈ ಮಾಡಬೇಕು, ಯಾಕಂದರೆ ಇಲ್ಲಿ ಕೇಳಿದರೆ ಯೂಸಿಂಗ್ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್. ನಾವು ಇದನ್ನು ಇದು ಈಕ್ವಲ್ ಇದ್ರೆ ಅಷ್ಟೇ. ನಾವು ಇದನ್ನು ಕೂಡ ರೋ ಅಲ್ಲಿ ಬರೆದ್ರೆ 1 ಕ್ರಾಸ್ 2 ಆಗ್ತಿದ್ದು, 2 ಮತ್ತು 1 ಈಕ್ವಲ್ ಆಗ್ತಿತ್ತಾ? ಇಲ್ಲ. ಸೊ ನಾವು ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಮಾಡಬೇಕಂತ ಈ ರೀತಿ ಬರೆದಿದ್ವಿ. ಈಗ ನೆಕ್ಸ್ಟ್ ಏನು ಮಾಡಬೇಕು, ಇಲ್ಲಿ ನೋಡಿ ಇದನ್ನು ನೀವು 5/100 ಇದನ್ನು 0.05 ಅಂತಲೂ ಬರಿಬೋದು. ಆದರೆ ಈ ರೀತಿ ಫ್ರ್ಯಾಕ್ಷನಲ್ಲಿದ್ದರೆ ನಾವು ಡೈರೆಕ್ಟಾಗಿ ಕ್ಯಾನ್ಸಲ್ ಮಾಡಿ ಬರಿಬೋದು ಅಂತ ಹೀಗೆ ಇಟ್ಟಿದ್ದೀನಿ. ನೆಕ್ಸ್ಟ್ ಅಂದರೆ ಇದೆರಡನ್ನು ಮಲ್ಟಿಪ್ಲೈ ಮಾಡಬೇಕು. ಯಾವ ರೀತಿ? ಎಸ್, ಆರ್ ಡಿ ಏನು ಮಾಡ್ಬೋದು ಅಂದರೆ ಎಕ್ಸ್ ಇಂಟು ಇದು ಏನು ಬರುತ್ತೆ, 5x ಡಿವೈಡೆಡ್ ಬೈ 100, ನೆಕ್ಸ್ಟ್ ಪ್ಲಸ್ ಇದನ್ನು ಇದರಿಂದ ಮಲ್ಟಿಪ್ಲೈ ಮಾಡಬೇಕು. ಅದು ಯಾವ ರೀತಿ ಅಂದರೆ 30,000 ಮೈನಸ್ ಎಕ್ಸ್ ಮಲ್ಟಿಪ್ಲೈ ಬೈ 7/100. ಅದೇನಾಗುತ್ತೆ ಅಂದರೆ 5x ಡಿವೈಡೆಡ್ ಬೈ 100 ಪ್ಲಸ್ ನೋಡಿ 30, ಫಸ್ಟ್ ಇದನ್ನು ಮಲ್ಟಿಪ್ಲೈ ಮಾಡಿ, ಇದೆರಡು ಮಲ್ಟಿಪ್ಲೈ ಮಾಡಿದ್ರೆ 0 0 ಕ್ಯಾನ್ಸಲ್ ಆಗುತ್ತೆ, 300 ಇರುತ್ತೆ. 300 ಇಂಟು 7 ಅಂದರೆ 2100 ಆಗುತ್ತೆ. ನೆಕ್ಸ್ಟ್ ಮೈನಸ್ ಎಕ್ಸ್ ಅಂದರೆ ಮೈನಸ್ 7x ಡಿವೈಡೆಡ್ ಬೈ 100 ಆಗುತ್ತೆ. ಇಷ್ಟು ಗೊತ್ತಾಯ್ತಲ್ವಾ? ನೆಕ್ಸ್ಟ್ ಇದನ್ನು ಮತ್ತೆ ಸಾಲ್ವ್ ಮಾಡ್ಬೋದು. ಮತ್ತೆ ಸಾಲ್ವ್ ಮಾಡಿದ್ರೆ ಏನು ಬರುತ್ತೆ ಅಂದರೆ 2100 ಮೈನಸ್ ಇದೆರಡನ್ನು ಫ್ರ್ಯಾಕ್ಷನನ್ನು ಸಾಲ್ವ್ ಮಾಡಿದ್ರೆ ಇದು ಡಿನಾಮಿನೇಟರ್ ಸೇಮ್ ಇರೋದ್ರಿಂದ ನಾವು ಡೈರೆಕ್ಟಾಗಿ ಇದನ್ನು ಸಬ್ಟ್ರ್ಯಾಕ್ಟ್ ಮಾಡ್ಬೋದು. 5x ಮೈನಸ್ 7x ಅಂದರೆ ಮೈನಸ್ 2x ಡಿವೈಡೆಡ್ ಬೈ 100 ನಮಗೆ ಸಿಗುತ್ತೆ. ನೀವು ಡೆಸಿಮಲ್ ಪಾಯಿಂಟಲ್ಲೂ ಮಾಡ್ಬೋದು. ಈಗ ನಮಗೆ ಈ ವ್ಯಾಲ್ಯೂ ಸಿಕ್ಕಿದೆ. ಈಗ ನಾವು ಫಸ್ಟ್ ಕಂಡೀಷನ್ ಚೆಕ್ ಮಾಡೋಣ. ಫಸ್ಟ್ ಕಂಡೀಷನ್ ಚೆಕ್ ಮಾಡಬೇಕಂದ್ರೆ ಏನಾಗಬೇಕಂದ್ರೆ 2100 ಮೈನಸ್ 2x ಇಂಟು 100 ಈಸ್ ಈಕ್ವಲ್ ಟು ನಮ್ಗೆ ಎಷ್ಟು ಬರಬೇಕು, 1800 ಬರಬೇಕು. ಈಗ ಇದನ್ನು ಸಾಲ್ವ್ ಮಾಡೋಣ. ಯಾವ ರೀತಿ ಅಂದರೆ ಇದು ಈಕ್ವಾಲಿಟಿ ಮ್ಯಾಟ್ರಿಕ್ಸ್. 2100 ಮೈನಸ್ 2x ಡಿವೈಡೆಡ್ ಬೈ 100 ಈಸ್ ಈಕ್ವಲ್ ಟು 1800. ಯಾಕಂದರೆ ಒಂದೇ ಟರ್ಮ್ ಇದೆ, ಒಂದೇ ಎಲಿಮೆಂಟ್ ಇದೆ, ಸೊ ನಾವು ಡೈರೆಕ್ಟಾಗಿ ಬರಿಬೋದು. ನೆಕ್ಸ್ಟ್ ಇದನ್ನು ಆ ಸೈಡ್ ತಗೋದ್ರೆ, ಇದನ್ನು ಆ ಸೈಡ್ ಹೋಗ್ಬದಲು ಇದನ್ನೇ ಆ ಸೈಡ್ ಹೋಗಿ, ಯಾಕಂದರೆ ಮೈನಸ್ ಇದೆ ಅಲ್ವಾ, ಇಲ್ಲಿ ಪ್ಲಸ್ ಆಗುತ್ತೆ. ಇದು ಈ ಸೈಡ್ ತಗೊಂಡ್ರೆ ಮೈನಸ್ ಆಗುತ್ತೆ. 2100 ಮೈನಸ್ 1800 ಈಸ್ ಈಕ್ವಲ್ ಟು 2x ಬೈ 100. ಇದೇನಾಗುತ್ತೆ, ಎಸ್ 300 ಈಸ್ ಈಕ್ವಲ್ ಟು 2x ಡಿವೈಡೆಡ್ ಬೈ 100. 100ಅನ್ನು ಆ ಸೈಡ್ ತಗೋದ್ರೆ ಎಷ್ಟಾಗುತ್ತೆ, ಮಲ್ಟಿಪ್ಲೈ ಆಗುತ್ತೆ. ಹೌದಾ? 30,000 ಆಗುತ್ತೆ ಈಸ್ ಈಕ್ವಲ್ ಟು 2x ಆಗುತ್ತೆ. ಇಲ್ಲಿ 2 1s 2 15s ಅಂದರೆ 15,000. ಎಕ್ಸ್ ಈಸ್ ಈಕ್ವಲ್ ಟು 15,000 ಬಂತು. ಅಂದರೆ ಫಸ್ಟ್ ಬಾಂಡಲ್ಲಿ ನಾವು 15,000 ಇನ್ವೆಸ್ಟ್ಮೆಂಟ್ ಮಾಡಬೇಕು. ಅದೇ ಸೆಕೆಂಡ್ ಬಾಂಡಲ್ಲಿ ಎಷ್ಟು ಮಾಡಬೇಕಂದ್ರೆ ಎಸ್ 30,000 ಮೈನಸ್ ಎಕ್ಸ್. 30,000 ಮೈನಸ್ ಎಕ್ಸ್ ಎಷ್ಟು ಬಂದಿದೆ, 15,000 ಈಸ್ ಈಕ್ವಲ್ ಟು 15,000 ಬರುತ್ತೆ. ನಮಗೆ ಗೊತ್ತಾಯ್ತಾ? ಅಂದರೆ ನಾವು ಫಸ್ಟ್ ನಮ್ಗೆ ₹1800 ಇಂಟ್ರೆಸ್ಟ್ ಸಿಗಬೇಕಂದ್ರೆ ಪರ್ ಇಯರ್ ನಾವು ಎರಡು ಬಾಂಡಲ್ಲೂ 15,000 ಇನ್ವೆಸ್ಟ್ ಮಾಡಬೇಕು. ಈಗ ನೆಕ್ಸ್ಟ್ ಏನು ಸಿಗಬೇಕು, ₹2,000 ಸಿಗಬೇಕು. ಸೊ ಬಿ ಕಂಡುಹಿಡಿಯೋಣ. 2100 ಮೈನಸ್ 2x ಡಿವೈಡೆಡ್ ಬೈ 100 ಈಸ್ ಈಕ್ವಲ್ ಟು ಎಷ್ಟು ಸಿಗಬೇಕು, 2000 ಸಿಗಬೇಕು. ಇದು ಕೂಡ ಅದೇ ರೀತಿ ಸಾಲ್ವ್ ಮಾಡೋದು. 2100 ಮೈನಸ್ 2x ಡಿವೈಡೆಡ್ ಬೈ 100 ಈಸ್ ಈಕ್ವಲ್ ಟು 2000. ನೆಕ್ಸ್ಟ್ ಏನು ಮಾಡೋದು ಅಂದರೆ ಇದನ್ನು ಆ ಸೈಡ್ ತಗೋಗಿ ಇದನ್ನು ಈ ಸೈಡ್ ತಗೊಬನ್ನಿ. 2100 ಮೈನಸ್ 2000 ಈಸ್ ಈಕ್ವಲ್ ಟು 2x ಬೈ 100. ಇದನ್ನು ಮೈನಸ್ ಮಾಡಿದ್ರೆ ಎಷ್ಟಿರುತ್ತೆ, 100 ಈಸ್ ಈಕ್ವಲ್ ಟು 2x ಬೈ 100.
ಇದನ್ನು 2 ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಸಿಗುತ್ತೆ 10000 ಇಸ್ ಈಕ್ವಲ್ ಟು 2x. ಇಲ್ಲಿ ಕ್ಯಾನ್ಸಲ್ ಮಾಡಿದ್ರೆ 2 1s 2 5s x ಈಸ್ ಈಕ್ವಲ್ ಟು 5000. ಅಂದರೆ ಫಸ್ಟ್ ಬಾಂಡಲ್ಲಿ ನಾವು 5000 ಇನ್ವೆಸ್ಟ್ ಮಾಡಬೇಕು. ಸೆಕೆಂಡ್ ಬಾಂಡಲ್ಲಿ ಎಷ್ಟು ಮಾಡಬೇಕಂದ್ರೆ 30,000 ಮೈನಸ್ ಎಕ್ಸ್ ಅಂದರೆ 5000 ಅಂದರೆ 25,000. ಈಗ ಗೊತ್ತಾಯ್ತಾ? ಇಲ್ಲಿ ನೋಡಿ, ಈಗ ನಮ್ಗೆ ₹1800 ಸಿಗಬೇಕಂದ್ರೆ ಎರಡು ಬಾಂಡಲ್ಲೂ 15,000 ಇನ್ವೆಸ್ಟ್ ಮಾಡಬೇಕು. ಅದೇ ₹2000 ಸಿಗಬೇಕಂದ್ರೆ ಫಸ್ಟ್ ಬಾಂಡಲ್ಲಿ 5,000, ಸೆಕೆಂಡ್ ಬಾಂಡಲ್ಲಿ 25,000 ಇನ್ವೆಸ್ಟ್ ಮಾಡಬೇಕು. ಗೊತ್ತಾಯ್ತಲ್ವಾ? ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್ ಅಂದರೆ 20th ಕ್ವಶನ್ ಏನು ಹೇಳ್ತಿದೆ ಅಂದರೆ, ದ ಬುಕ್ ಶಾಪ್ ಆಫ್ ಎ ಪರ್ಟಿಕ್ಯುಲರ್ ಸ್ಕೂಲ್ ಹ್ಯಾಸ್ 10 dozen ಕೆಮಿಸ್ಟ್ರಿ ಬುಕ್ಸ್, 8 dozen physics books, 10 dozen economics books. Their selling prices are ₹80, ₹60 and ₹40 each respectively. Find the total amount of book shop will receive from selling all the books using matrix algebra. ಅಂದರೆ ಈ ಕ್ವಶನ್ ಏನು ಹೇಳ್ತಿದೆ ಅಂದರೆ, ಒಂದು ಶಾಲೆ ಹತ್ರ ಅಥವಾ ಶಾಲೆ ಒಳಗೆ ಒಂದು ಬುಕ್ ಶಾಪ್ ಇದೆ, ಅಂದರೆ ಬುಕ್ ಮಾರುವಂಥ ಬುಕ್ ಸ್ಟಾಲ್ ಅಥವಾ ಬುಕ್ ಶಾಪ್ ಇದೆ. ಅಲ್ಲಿ ಏನಿದೆ ಅಂದರೆ 10 dozen ಕೆಮಿಸ್ಟ್ರಿ ಬುಕ್ಸ್, 8 dozen ಫಿಸಿಕ್ಸ್ ಬುಕ್ಸ್ ಮತ್ತು 10 dozen ಎಕನಾಮಿಕ್ಸ್ ಬುಕ್ಸ್ ಇದೆ. ಮತ್ತು ಅದ್ರ ಪ್ರೈಸ್ ಏನಿದೆ, ಕೆಮಿಸ್ಟ್ರಿ ಬುಕ್, ಒಂದು ಕೆಮಿಸ್ಟ್ರಿ ಬುಕ್ ಪ್ರೈಸ್ ₹80, ಒಂದು ಫಿಸಿಕ್ಸ್ ಬುಕ್ ₹60, ಒಂದು ಎಕನಾಮಿಕ್ಸ್ ಬುಕ್ಸ್ ₹40 ಅಂತ ಕೊಟ್ಟಿದ್ದಾರೆ. ಈಗ ಅವ್ರ ಕ್ವಶನ್ ಏನಂದರೆ, ಇದೆ ಒಟ್ಟು ಮಾರಿದ್ರೆ ಇಲ್ಲಿರೋ ಒಟ್ಟು ಬುಕ್ಸ್ ಫಿಸಿಕ್ಸ್, ಕೆಮಿಸ್ಟ್ರಿ ಮತ್ತು ಎಕನಾಮಿಕ್ಸ್ ಬುಕ್ಸ್ ಒಟ್ಟು ಮಾಡಿದ್ರೆ ಅವ್ರಿಗೆ ಎಷ್ಟು ದುಡ್ಡು ಸಿಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಕೇಳಿದರೆ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು? ಯೂಸಿಂಗ್ ಮ್ಯಾಟ್ರಿಕ್ಸ್ ಅಲ್ಜಿಬ್ರಾ. ಆಯಿತಾ? ಅಂದರೆ ಮ್ಯಾಟ್ರಿಕ್ಸ್ ಯೂಸ್ ಮಾಡೇ ಮಾಡಬೇಕು. ಈಗ ಯಾವ ರೀತಿ ಸಾಲ್ವ್ ಮಾಡೋದು ಅಂತ ನೋಡೋಣ. ಅವ್ರ ಹತ್ರ ಇರೋದೇನೇನಿದೆ, ಫಸ್ಟ್ ಕೆಮಿಸ್ಟ್ರಿ ಎಷ್ಟಿದೆ, 10 dozen. ಡಜನ್ ಅಂದರೆ ಎಷ್ಟು? 12, 10 into 12. ನೆಕ್ಸ್ಟ್ ಫಿಸಿಕ್ಸ್ ಎಷ್ಟಿದೆ, 8 dozen ಅಂದರೆ 8 into 12. ನೆಕ್ಸ್ಟ್ ಎಕನಾಮಿಕ್ಸ್ ಎಷ್ಟಿದೆ, 10 dozen ಅಂದರೆ 10 into 12. ಇದೆಷ್ಟಾಗ್ತದೆ 120, ಇದು 96, ಇದು 120. ಈಗ ಇದನ್ನು ಮ್ಯಾಟ್ರಿಕ್ಸ್ ಫಾರ್ಮಲ್ಲಿ ಬರೀಬೇಕಂದ್ರೆ ಯಾವ ರೀತಿ ಬರಿಬೋದು ಅಂದರೆ, ಎ ಈಸ್ ಈಕ್ವಲ್ ಟು, ಬೇಕಾದರೆ ಎ ಈಸ್ ಈಕ್ವಲ್ ಟು ಅಂತ ಬರಿಬೋದು 120, 96, 120 ಅಂತ ಬರಿಬೋದು. ಅಂದರೆ 120 ಅಂತ ಕೆಮಿಸ್ಟ್ರಿ ಬುಕ್ಸು, 96 ಫಿಸಿಕ್ಸ್ ಬುಕ್ಸ್ ಇದೆ, 120 ಎಕನಾಮಿಕ್ಸ್ ಬುಕ್ಸ್ ಇದೆ. ಈಗ ನೆಕ್ಸ್ಟ್ ಅವರು ಪ್ರೈಸಸ್ ಕೊಟ್ಟಿದ್ದಾರಲ್ವಾ, ಅದನ್ನು ಬರೆಯೋಣ. ಇಲ್ಲಿ ನೋಡಿ 80, 60 ಮತ್ತು 40. ಈಗ ನಿಮ್ಗೆ ಡೌಟ್ ಬರ್ಬೋದು, ಇದ್ಯಾಕೆ ನಾನು ರೋ ಮ್ಯಾಟ್ರಿಕ್ಸಲ್ಲಿ ಬರೆದಿದ್ದೀನಿ, ಇದ್ಯಾಕೆ ಕಾಲಮ್ ಮ್ಯಾಟ್ರಿಕ್ಸಲ್ಲಿ ಬರೀಬೇಕು? ಇದನ್ನು ರೋ ಮ್ಯಾಟ್ರಿಕ್ಸ್ ಬರೆದು ಇದು ಕಾಲಮ್ ಮ್ಯಾಟ್ರಿಕ್ಸ್ ಬರಿಬೋದಲ್ವಾ? ನೋಡಿ, ಇದು 1x3 ಆರ್ಡ್ರಲ್ಲಿದೆ, ಇದು 3x1 ಆರ್ಡ್ರಲ್ಲಿದೆ. ಈಗ ಇದೆರಡನ್ನು ಮಲ್ಟಿಪ್ಲೈ ಮಾಡಬೇಕು. ಮಲ್ಟಿಪ್ಲೈ ಮಾಡಬೇಕಾದ್ರೆ ಏನು ಬರುತ್ತೆ, ಇಲ್ಲಿ ನೋಡಿ, ಇದು ಮತ್ತು ಇದು ಈಕ್ವಲ್ ಇರಬೇಕು. ಎರಡು ರೋ ಅಥವಾ ಎರಡು ಕಾಲಮ್ ಮ್ಯಾಟ್ರಿಕ್ಸಲ್ಲಿ ಬರೆದ್ರೆ ಅದು ಈಕ್ವಲ್ ಆಗೋದಿಲ್ಲ. ಈಗ ನಮಗೆ ಯಾವ ಆರ್ಡ್ರಲ್ಲಿ ಸಿಗ್ತದೆ, ಎಸ್ ಇದರದ್ದು ರೋ ಮತ್ತು ಇದರದ್ದು ಕಾಲಮ್ ಆರ್ಡ್ರಲ್ಲಿ ಅಂದರೆ 1x1 ಅಂದರೆ ಒಂದೇ ಎಲಿಮೆಂಟ್ ಇರೋ ಮ್ಯಾಟ್ರಿಕ್ಸಲ್ಲಿ ನಮಗೆ ಆನ್ಸರ್ ಸಿಗ್ತದೆ. ಅದು ನಮಗೆ ಬೇಕಾಗಿರೋದು ಎಷ್ಟು ಆನ್ಸರ್ ಸಿಗ್ತದೆ ಅಂತ ಟೋಟಲ್ ಪ್ರೈಸ್. ಅದೇ ನಾವು ಇದನ್ನು 3x1 ಅಂದರೆ ಕಾಲಮ್ ಮ್ಯಾಟ್ರಿಕ್ಸ್ ಮತ್ತು ಇದನ್ನು ರೋ ಮ್ಯಾಟ್ರಿಕ್ಸ್ ಅಂದರೆ 1x3 ಮಾಡಿದ್ರೆ ನಮ್ಗೆ ಎಷ್ಟು ಸಿಗುತ್ತೆ ಅಂದರೆ 3x3 ಮ್ಯಾಟ್ರಿಕ್ಸಲ್ಲಿ ಸಿಗುತ್ತೆ. ಅದು ನಮಗೆ ಬೇಡ, ಅಂದರೆ ಒಂದೇ ಎಲಿಮೆಂಟಲ್ಲಿ ಬೇಕಾಗ್ತದೆ. ಸೊ ಈಗ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಎ ಇಂಟು ಇದನ್ನು ಬಿ ಮಾಡಬೇಕು. ಆಯಿತಾ? ಯಾವ ರೀತಿ ಮಾಡೋದು, 120, 96, 120 ಇಂಟು 80, 60, 40. ಮಲ್ಟಿಪ್ಲೈ ಮಾಡೋದು ಹೇಗಂತ ನೆನಪಿದೆ ಅಲ್ವಾ? ಎಸ್, ಆರ್ ಇಂಟು ಡಿ. ಮಲ್ಟಿಪ್ಲೈ ಮಾಡೋಣ. 120 ಇಂಟು 80, 120 ಇಂಟು 80. ನೆಕ್ಸ್ಟ್ ಪ್ಲಸ್ 96 ಇಂಟು 60 ಪ್ಲಸ್ 120 ಇಂಟು 40 ಬರುತ್ತೆ. ಇದೆಷ್ಟು ಬರುತ್ತೆ, 120 ಇಂಟು 80, 9600 ಪ್ಲಸ್ 96 ಇಂಟು 60 ಎಷ್ಟು ಬರುತ್ತೆ, 5760 ಪ್ಲಸ್ ಈಗ 120 ಇಂಟು 40 ಎಷ್ಟು ಬರುತ್ತೆ, 4800 ಸಿಗುತ್ತೆ. ಈಗ ಇದೊಟ್ಟು ಆ್ಯಡ್ ಮಾಡಿದ್ರೆ ಎಷ್ಟು ಸಿಗುತ್ತೆ ನಮಗೆ, ಇದೊಟ್ಟು ಆ್ಯಡ್ ಮಾಡಿದ್ರೆ 20,160 ರೂಪೀಸ್ ಸಿಗುತ್ತೆ. ಲಾಸ್ಟ್ ನಿಮಗೆ ಈ ಆನ್ಸರ್ ಸಿಗ್ತದೆ. ಇದಾದ ಮೇಲೆ ಏನು ಬರೀಬೇಕಂದ್ರೆ ಸೆಂಟೆನ್ಸಲ್ಲಿ ಬರೀಬೇಕು, ದ ಟೋಟಲ್ ಅಮೌಂಟ್
the bookshop will receive after selling all these books is 20,160 rupees. ಗೊತ್ತಾಯ್ತಲ್ವಾ? ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ. ಅಸ್ಯೂಮ್ x, y, z, w and p are matrices of order 2 cross n, 3 cross k, 2 cross p, n cross 3 and p cross k respectively. Choose the correct answer in the following two questions. ಅಂದರೆ ಈಗ 20 ತಂಗ ಆವಾಗಲೇ ನೋಡಿದ್ವಿ, 21 ಮತ್ತು 22 ಇಂಟರ್ಲಿಂಕ್ ಆಗಿದೆ, ಅಂದರೆ ಇದು ಎರಡಕ್ಕೂ ಸಂಬಂಧಪಟ್ಟಿದೆ. ಈಗ ನಾವು ಇದು ಸಾಲ್ವ್ ಮಾಡೋ ಮೊದಲು ಇದನ್ನು ಕರೆಕ್ಟಾಗಿ ಬರ್ಕೊಳ್ಳೋಣ. ಯಾವ ರೀತಿ ಅಂದರೆ, ಈಗ ಎಕ್ಸ್ ಮ್ಯಾಟ್ರಿಕ್ಸ್ ಇದೆ, ಅದರದ್ದು ಆರ್ಡರ್ ಎಷ್ಟಿದೆ 2 ಕ್ರಾಸ್ ಎನ್. ವೈ ಮ್ಯಾಟ್ರಿಕ್ಸ್ ಇದೆ, ಅದರದ್ದು ಆರ್ಡ್ರು 3 ಕ್ರಾಸ್ ಕೆ ಇದೆ. ನೆಕ್ಸ್ಟ್ ಝೆಡ್ ಮ್ಯಾಟ್ರಿಕ್ಸ್ ಇದೆ, ಅದರದ್ದು ಆರ್ಡರ್ 2 ಕ್ರಾಸ್ ಪಿ. ಡಬ್ಲ್ಯೂ ಮ್ಯಾಟ್ರಿಕ್ಸು ಎನ್ ಕ್ರಾಸ್ 3. ನೆಕ್ಸ್ಟ್ ಪಿ ಮ್ಯಾಟ್ರಿಕ್ಸ್ ಯಾವ ರೀತಿ ಅಂದರೆ ಪಿ ಕ್ರಾಸ್ ಕೆ ಇದೆ. ಇಲ್ಲಿ ನೋಡಿ, ಮತ್ತು ನೆನಪಿರಲಿ, ಇದಷ್ಟೇ ಕ್ಯಾಪಿಟಲ್ ಲೆಟರ್ಸ್. ಇದು ಆರ್ಡರ್ ಏನಿದೆ ಅಲ್ವಾ, ಅದೆಲ್ಲ ಆಲ್ಮೋಸ್ಟ್ ಸ್ಮಾಲ್ ಲೆಟ್ರಲ್ಲೇ ಬರೀವಿ. ಗೊತ್ತಾಯ್ತಲ್ವಾ? ಈಗ ನಾವು ಈ ಕ್ವಶನಲ್ಲಿ ಏನು ಕೊಟ್ಟಿದ್ವಿ ಅದನ್ನು ಇಲ್ಲಿ ಬರೆದಿದ್ವಿ. ಈಗ ಫಸ್ಟ್ ಕ್ವಶನ್ ಏನು ಹೇಳ್ತಿದೆ ಅಂತ ನೋಡೋಣ. ಅಂದರೆ 21 ಕ್ವಶನ್. ದ ರಿಸ್ಟ್ರಿಕ್ಷನ್ಸ್ ಆನ್ ಎನ್, ಕೆ ಆ್ಯಂಡ್ ಪಿ ಸೋ ದ್ಯಾಟ್ ಪಿ ವೈ ಪ್ಲಸ್ ಡಬ್ಲ್ಯೂ ವೈ ವಿಲ್ ಬಿ ಡಿಫೈನ್ಡ್ ಆರ್. ಅಂದರೆ ಇಲ್ಲಿ 4 ಆಪ್ಷನ್ ಕೊಟ್ಟಿದ್ದಾರೆ, ಅದರಲ್ಲಿ ಯಾವುದಾದ್ರೂ ಒಂದಷ್ಟೇ ಕರೆಕ್ಟಾಗಿ ಇರುತ್ತೆ. ಈಗ ಡೈರೆಕ್ಟ್ ಆಪ್ಷನಿಗೆ ಹೋಗೋ ಮೊದಲು ಇದನ್ನು ಫಸ್ಟ್ ಸಾಲ್ವ್ ಮಾಡೋಣ. ಅವ್ರೇನು ಕೇಳಿದ್ದಾರೆ ಅಂದರೆ ಪಿ ವೈ ಪ್ಲಸ್ ಡಬ್ಲ್ಯೂ ವೈ ಡಿಫೈನ್ಡ್ ಆಗಬೇಕಂದ್ರೆ, ಅಂದರೆ ಪಿ ವೈ ಪ್ಲಸ್ ಡಬ್ಲ್ಯೂ ವೈ ಅಂದರೆ ಪಿ ಇಂಟು ವೈ ಪ್ಲಸ್ ಡಬ್ಲ್ಯೂ ಇಂಟು ವೈ, ಈ 4 ಮ್ಯಾಟ್ರಿಕ್ಸ್ನ ಈ ರೀತಿ ಈಕ್ವೇಷನಲ್ಲಿ ಬರೀಬೋದು. ಅಂದರೆ ಎನ್ ಮತ್ತು ಕೆ ಮತ್ತು ಪಿ ಯಾವ ಕಂಡೀಷನ್ ಸ್ಯಾಟಿಸ್ಫೈ ಆಗಬೇಕು, ಅದು ಈಕ್ವಲ್ ಆಗಿರಬೇಕಾ ಅಥವಾ ಅದರ ವ್ಯಾಲ್ಯೂ ಯಾವ 1, 2, 3 ಏನಾಗಿರಬೇಕು ಅಂತ ನಾವು ಹೇಳಬೇಕು. ಫಸ್ಟ್ 21th ಕ್ವಶನ್ ನೋಡೋಣ. ಫಸ್ಟ್ ಏನು ಕೇಳಿದ್ದಾರೆ ಅಂದರೆ ಪಿ ವೈ ಪ್ಲಸ್ ಡಬ್ಲ್ಯೂ ವೈ ಕೇಳಿದ್ದಾರೆ. ಸೊ ಫಸ್ಟ್ ನಾವೇನು ಮಾಡೋಣ ಅಂದರೆ ಪಿ ವೈ ಕಂಡುಹಿಡೋಣ. ಪಿ ವೈ ಹೇಗೆ ಕಂಡುಹಿಡಿದು, ಇಲ್ಲಿ ನೋಡಿ. ಈಗ ಪಿದು ಏನಿದೆ, ಇಲ್ಲಿ ನೋಡಿ, ಪಿದು ಆರ್ಡರ್ ಏನಿದೆ ಪಿ ಕ್ರಾಸ್ ಕೆ. ನೆಕ್ಸ್ಟ್ ವೈ ಆರ್ಡರ್ ಏನಿದೆ, ವೈ ಆರ್ಡರ್ ಏನಿದೆ ಅಂದರೆ 3 ಕ್ರಾಸ್ ಕೆ. ಈಗ ಇದು ಎರಡನ್ನು ಮಲ್ಟಿಪ್ಲೈ ಮಾಡಬೇಕಲ್ವಾ, ಪಿ ಇಂಟು ವೈ ಕೇಳಿದರೆ. ಪಿ ಇಂಟು ವೈ ಮಲ್ಟಿಪ್ಲೈ ಮಾಡಬೇಕಾದ್ರೆ ಏನು ಕಂಡೀಷನ್ ಇದೆ, ಎಸ್ ಇದರದ್ದು ಕಾಲಮ್ ಮತ್ತು ಇದರದ್ದು ಈಕ್ವಲ್ ಆಗಿ ಇರಬೇಕು. ಹಾಗಂದ್ರೆ ನಮ್ಗೆ ಇದರಿಂದ ಏನು ಸಿಕ್ತಂದರೆ ಕೆ ಈಸ್ ಈಕ್ವಲ್ ಟು 3 ಅಂತ ಸಿಕ್ತು. ಹೌದಲ್ವಾ? ಇಲ್ಲಿ ನೋಡಿ, ಆಲ್ರೆಡಿ ಇಲ್ಲಿ 3 ಇದೆ, ಇದು ಈಕ್ವಲ್ ಆಗಿರಬೇಕಂದ್ರೆ ಕೆ ಈಸ್ ಈಕ್ವಲ್ ಟು 3 ಅಂತ ವ್ಯಾಲ್ಯೂ ಸಿಕ್ಕಿದೆ. ಈಗ ನೆಕ್ಸ್ಟ್ ಏನಂದರೆ ಇದನ್ನು ಮಲ್ಟಿಪ್ಲೈ ಮಾಡಾದ್ಮೇಲೆ ನಮ್ಗೆ ಯಾವ ಆರ್ಡ್ರಲ್ಲಿ ಸಿಗ್ತದೆ, ಎಸ್ ಇಲ್ಲಿ ನೋಡಿ, ಇದರದ್ದು ಮತ್ತು ಇದರದ್ದು ಕಾಲಮ್ ಆರ್ಡ್ರಲ್ಲಿ ಸಿಗ್ತದೆ. ಅಂದರೆ ಪಿ ಕ್ರಾಸ್ ಕೆ ಆರ್ಡ್ರಲ್ಲಿ ಸಿಗ್ತದೆ. ಆದರೆ ನಮಗೆ ಇಲ್ಲಿ ಆಲ್ರೆಡಿ ಗೊತ್ತಿದೆ ಕೆ ಅಂದರೆ 3, ಅಂದರೆ ಪಿ ಕ್ರಾಸ್ 3 ಆರ್ಡ್ರಲ್ಲಿ ನಮಗೆ ಪಿ ವೈ ಸಿಗ್ತದೆ. ಈಗ ಡಬ್ಲ್ಯೂ ವೈ ನೋಡೋಣ. ಡಬ್ಲ್ಯೂ ಆರ್ಡರ್ ಏನು ಕೊಟ್ಟಿದ್ದಾರೆ, ಎನ್ ಕ್ರಾಸ್ 3. ನೆಕ್ಸ್ಟ್ ವೈ ಆರ್ಡರ್ ಏನು ಕೊಟ್ಟಿದ್ದಾರೆ, 3 ಕ್ರಾಸ್ ಕೆ. ಈಗ ಇಲ್ಲೂ ನೋಡಿ, ಇದರದ್ದು ಕಾಲಮ್ ಮತ್ತು ಇದರ ರೋ ಈಕ್ವಲ್ ಇದ್ರೆ, ಸೊ ಇದನ್ನು ಮಲ್ಟಿಪ್ಲೈ ಮಾಡ್ಬೋದು. ನೆಕ್ಸ್ಟ್ ಇದರದ್ದು ಆರ್ಡರ್ ಏನು ಬರುತ್ತೆ ಅಂದರೆ ಎನ್ ಕ್ರಾಸ್ ಕೆ, ಎನ್ ಕ್ರಾಸ್ ಕೆ. ಹೌದಾ? ಈಗ ನೆಕ್ಸ್ಟ್ ಕೆ ವ್ಯಾಲ್ಯೂ ಏನು ಕಂಡಿಡಿದ್ವಿ ಯಾವಾಗ, 3. ಅಂದರೆ ಎನ್ ಕ್ರಾಸ್ 3 ಆರ್ಡ್ರಲ್ಲಿ ನಮಗೆ ಪಿ ವೈ ಪಿ ಕ್ರಾಸ್ 3 ಆರ್ಡ್ರಲ್ಲಿ ಸಿಗ್ತದೆ, ಮತ್ತು ಡಬ್ಲ್ಯೂ ವೈ ಎನ್ ಕ್ರಾಸ್ 3 ಆರ್ಡ್ರಲ್ಲಿ ಸಿಗ್ತದೆ. ಇಲ್ಲಿ ನೋಡಿ, ಪಿ ವೈ ಯಾವ ಆರ್ಡ್ರಲ್ಲಿ ಸಿಗ್ತದೆ ಅಂದರೆ ಪಿ ಕ್ರಾಸ್ 3. ನೆಕ್ಸ್ಟ್ ಡಬ್ಲ್ಯೂ ವೈ ಯಾವ ಆರ್ಡ್ರಲ್ಲಿ ಸಿಗ್ತದೆ ಅಂದರೆ ಎನ್ ಕ್ರಾಸ್ 3. ಈಗ ನಾವು ನೆಕ್ಸ್ಟ್ ಏನು ಕೇಳಿದ್ರು, ನಾವು ಇದನ್ನು ಸಪ್ರೇಟ್ ಕಂಡಿಡಿದ್ವಿ, ಇದನ್ನು ಸಪ್ರೇಟ್ ಕಂಡಿಡಿದ್ವಿ. ಈಗ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಇದನ್ನು ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಬೇಕಂದ್ರೆ ಕಂಡೀಷನ್ ಏನು, ಎಸ್ ಇದು ಎರಡರದ್ದು ಮ್ಯಾಟ್ರಿಕ್ಸ್ ಅಂದು ಆರ್ಡ್ರು ಸೇಮ್ ಆಗಿರ್ಬೇಕು, ಈಕ್ವಲ್ ಆಗಿರ್ಬೇಕು. ಹಂಗಂದ್ರೆ ಇದನ್ನು ಆ್ಯಡ್ ಮಾಡಬೇಕಂದ್ರೆ ಆಲ್ರೆಡಿ ಇದರದ್ದು 2 ಕಾಲಮ್ಸ್ ಈಕ್ವಲ್ ಇದೆ. ಈಗ ರೋಸು ಈಕ್ವಲ್ ಇರಬೇಕಲ್ವಾ, ಹಂಗಂದ್ರೆ ಪಿ ಈಸ್ ಈಕ್ವಲ್ ಟು ಎನ್ ಅಂತ ಆಗ್ತದೆ. ಇದೆರಡು ಈಕ್ವಲ್ ಇದ್ರೆ ಅಷ್ಟೇ ನಾವು ಇದೆರಡನ್ನು ಆ್ಯಡ್ ಮಾಡ್ಬೋದು. ಈಗ ನಮಗೆ ಯಾವ್ಯಾವ ವ್ಯಾಲ್ಯೂ ಸಿಕ್ಕಿದೆ, ಇಲ್ಲಿ ನೋಡಿ, ಪಿ ಈಸ್ ಈಕ್ವಲ್ ಟು ಎನ್ ವ್ಯಾಲ್ಯೂ 1 ಸಿಕ್ಕಿದೆ, ಕೆ ಈಸ್ ಈಕ್ವಲ್ ಟು 3 ಅಂತ ಸಿಕ್ಕಿದೆ. ಈಗ ಆಪ್ಷನಲ್ಲಿ ನೋಡೋಣ. ಫಸ್ಟ್ ಆಪ್ಷನ್ ಏನಿದೆ, ಕೆ ಈಸ್ ಈಕ್ವಲ್ ಟು 3. ನಮ್ಗೆ ಇಲ್ಲಿ ಕೆ ಈಸ್ ಈಕ್ವಲ್ ಟು 3 ಸಿಕ್ಕಿದೆಯಾ? ಹೌದು. ನೆಕ್ಸ್ಟ್ ಪಿ ಈಸ್ ಈಕ್ವಲ್ ಟು ಎನ್ ಅಂತ ಕೇಳಿದ್ದಾರೆ, ಇಲ್ಲಿ ನಮಗೆ ಪಿ ಈಸ್ ಈಕ್ವಲ್ ಟು ಎನ್ ಸಿಕ್ಕಿದೆ, ಅಂದರೆ ಈ ಆಪ್ಷನ್ ಕರೆಕ್ಟ್. ಆದರೂ ಈ ಆಪ್ಷನ್ ಒಂದ್ಸತಿ ನೋಡೋಣ. ಬಿ ಆಪ್ಷನ್ ಏನು ಹೇಳ್ತಿದೆ ಅಂದರೆ ಕೆ ಈಸ್ ಆರ್ಬಿಟರಿ ಆ್ಯಂಡ್ ಪಿ ಈಸ್ ಈಕ್ವಲ್ ಟು 2. ಅಂದರೆ ಪಿ ಈಸ್ ಈಕ್ವಲ್ ಟು 2 ಸಿಕ್ಕಿದೆ ನಮಗೆ, ಇಲ್ಲ ಪಿ ಈಸ್ ಈಕ್ವಲ್ ಟು ಎನ್ ಸಿಕ್ಕಿದೆ. ಈಗ ಆರ್ಬಿಟ್ರರಿ ಅಂದರೆ ಏನು, ಆರ್ಬಿಟ್ರರಿ ಅಂದರೆ ಯಾವುದೇ ನಂಬರ್ ಆಗಿರ್ಬೋದು, ಅಂದರೆ ಕೆಗೆ ರಿಸ್ಟ್ರಿಕ್ಷನ್ ಇಲ್ಲ. 1 to ಇನ್ಫಿನಿಟಿ ನೆಗೆಟಿವ್ ನಂಬರ್ಸ್ ಏನು ಬೇಕಾದರೂ ಇರ್ಬೋದು, ಇದಕ್ಕೆ ಯಾವುದೇ ರಿಸ್ಟ್ರಿಕ್ಷನ್ ಇರೋದಿಲ್ಲ ಅಂತ.
ಈಗ ಇದರಲ್ಲೂ ಹಾಗೆ ಪಿ ಈಸ್ ಈಕ್ವಲ್ ಟು ಆರ್ಬಿಟ್ರರಿ, ಅಂದರೆ ಪಿ ವ್ಯಾಲ್ಯೂ ಯಾವುದೇ ಇರ್ಬೋದು, ಆದರೆ ಕೆ ಈಸ್ ಈಕ್ವಲ್ ಟು 3. ಈಗ ಕೆ ಈಸ್ ಈಕ್ವಲ್ ಟು 3 ಇದು ಕರೆಕ್ಟ್ ಆಗ್ತದೆ, ಆದರೆ ಇದು ಆರ್ಬಿಟ್ರರಿ ಪಿ ಈಸ್ ಈಕ್ವಲ್ ಟು ಎನ್ ಅಂತ ಇವರು ಹೇಳಲಿಲ್ಲ, ಯಾವುದೇ ನಂಬರ್ ಆಗಿರ್ಬೋದು ಅಂತ ಹೇಳಿದ್ದರಿಂದ ಇದು ರಾಂಗ್ ಆಗ್ತದೆ. ಈಗ ಕೆ ಈಸ್ ಈಕ್ವಲ್ ಟು 2 ಮತ್ತು ಪಿ ಈಸ್ ಈಕ್ವಲ್ ಟು 3 ನಮಗೆ ಸಿಗಲಿಲ್ಲ, ಅಂದರೆ ಆಪ್ಷನ್ ಎ ಕರೆಕ್ಟ್. ಈಗ ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಕ್ವಶನ್ ಏನು ಹೇಳ್ತಿದೆ ಅಂದರೆ 22nd ಕ್ವಶನ್. ಇಫ್ ಎನ್ ಈಸ್ ಈಕ್ವಲ್ ಟು ಪಿ, ಅವರೇ ಕೊಟ್ಟಿದ್ದಾರೆ ಎನ್ ಈಸ್ ಈಕ್ವಲ್ ಟು ಪಿ ಅಂತ. ಇಲ್ಲಿ ನೋಡಿ ನಾವು ಪಿ ಈಸ್ ಈಕ್ವಲ್ ಟು ಎನ್ ಪ್ರೂವ್ ಮಾಡಿದ್ವಿ, ಆದರೂ ಅವರು ಕೊಟ್ಟು ಸೇಮ್ ಎನ್ ಈಸ್ ಈಕ್ವಲ್ ಟು ಪಿ ಅಂತ. ದೆನ್ ದ ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ 7x - 5z ಈಸ್, ಇದ್ರ ಆರ್ಡರ್ ಏನಾಗಿರ್ತದೆ ನಾವು ಇದನ್ನು ಸಾಲ್ವ್ ಮಾಡಿದಾಗ ಅಂತ ಕೇಳಿದ್ದಾರೆ. ಏನು ಕೊಟ್ಟಿದ್ದಾರೆ ಅಂದರೆ 7x - 5z ಅಂತ ಕೇಳಿದ್ದಾರೆ, ಮತ್ತು ಅವರೇ ಕೊಟ್ಟಿದ್ದಾರೆ ಎನ್ ಈಸ್ ಈಕ್ವಲ್ ಟು ಪಿ ಅಂತ. ಈಗ ಯಾವ ರೀತಿ ಸಾಲ್ವ್ ಮಾಡ್ಬೋದು? ಈಗ ಇಲ್ಲಿ ನೋಡಿ 7x ಇದ್ರದ್ದು ಆರ್ಡರ್ ಏನಾಗಿರ್ತದೆ ಅಂದರೆ ಎಕ್ಸ್ ಅಂದು ಏನು ಆರ್ಡರ್ ಆಗಿರ್ತದೆ ಅಲ್ವಾ, ಎಕ್ಸ್ ಮ್ಯಾಟ್ರಿಕ್ಸ್ ಅಂದು ಅದೇ ಆಗಿರ್ತದೆ, ಯಾಕಂದರೆ ಇದು ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಇದ್ರದ್ದು ಆರ್ಡರ್ ಚೇಂಜ್ ಆಗೋದಿಲ್ಲ. ಈಗ ಎಕ್ಸ್ ಮ್ಯಾಟ್ರಿಕ್ಸ್ ಅಂದು ಆರ್ಡರ್ ಏನಾಗಿರ್ತದೆ? ಎಸ್ 2 × n, ಹೌದಾ? ಈಗ ನೆಕ್ಸ್ಟ್ 5z ಅಂದು 5z, ಇದು ಕೂಡ ಝೆಡ್ ಮ್ಯಾಟ್ರಿಕ್ಸ್ ಅನ್ನು ನಮಗೆ ಇದು ಗೊತ್ತಿದ್ರೆ ಸಾಕು, ಆರ್ಡರ್ ಆಫ್ ಮ್ಯಾಟ್ರಿಕ್ಸ್. ಅದೇ 5z ಮಾಡಿದ್ರೆ ಅದರದ್ದು ಆರ್ಡರ್ ಚೇಂಜ್ ಆಗೋದಿಲ್ಲ ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ. ಈಗ ಝೆಡ್ರದ್ದು ಏನು ಕೊಟ್ಟಿದ್ದಾರೆ? 2 × p. ಈಗ ಅವರು ಆಲ್ರೆಡಿ ಏನು ಕೊಟ್ಟಿದ್ದಾರೆ, ಈಗ ನಮಗೆ ಇದರ 7x - 5z ವ್ಯಾಲ್ಯೂ ಸಿಕ್ಕಿದೆ. ಈಗ ಏನು ಮಾಡಬೇಕಂದ್ರೆ ನಾವು ಮೈನಸ್ ಮಾಡಬೇಕು, ಇದು ಮತ್ತು ಇದ್ರ ಮ್ಯಾಟ್ರಿಕ್ಸ್ ಸಿಕ್ಕಿದೆ ಅಲ್ವಾ ಆರ್ಡ್ರು, ಇದು ಮೈನಸ್ ಮಾಡಬೇಕಾದ್ರೆ ಏನೇನು ಕಂಡೀಷನ್ ಇರಬೇಕು ಅಂತ ಕೇಳಿದ್ದಾರೆ. ಇಲ್ಲಿ ನೋಡಿ ಎನ್ ಈಸ್ ಈಕ್ವಲ್ ಟು ಪಿ ಅಂತ ಅವರೇ ಕೊಟ್ಟಿದ್ದಾರೆ, ಇದು ಆಲ್ರೆಡಿ 2 ಈಸ್ ಈಕ್ವಲ್ ಟು 2 ಅಂತ ಆಗಿದೆ. ಅಂದರೆ ಇದರದ್ದು ಲಾಸ್ಟ್ ಎಷ್ಟು ಬರ್ತದೆ ಇದ್ರದ್ದು ಆರ್ಡ್ರು? ಎಸ್, ಆರ್ಡರ್ ಎಷ್ಟು ಬರ್ತದೆ ಅಂದರೆ 7x - 5z ಆರ್ಡರ್ ಎಷ್ಟು ಬರ್ತದೆ ಅಂದರೆ 2 × n ಆರ್ಡರ್ ಬರ್ತದೆ ಝೆಡ್. ಇಲ್ಲಿ ನೋಡಿ 2 × n ಅಥವಾ 2 × p ಯಾವುದಾದ್ರೂ ಎರಡರಲ್ಲಿ ಬರ್ಬೋದು, ಯಾಕಂದರೆ n ಈಸ್ ಈಕ್ವಲ್ ಟು p. ಈಗ ಆಪ್ಷನಲ್ಲಿ ಏನಿದೆ ಅಂತ ನೋಡೋಣ. p × 2 ಆಗ್ತದಾ? ಇಲ್ಲ, p × 2 ಆಗೋದಿಲ್ಲ. ಅದೇ 2 × n ಆಗ್ತದಾ? ಎಸ್, 2 × n ಅಥವಾ 2 × p ಬರಬೇಕು. ಅದೇ n × 3 ಆಗೋದಿಲ್ಲ, p × n ಆಗೋದಿಲ್ಲ. ಇಷ್ಟಾಯಿತು, ಗೊತ್ತಾಯ್ತಲ್ವ ನಿಮಗೆ ಇಲ್ಲಿ ತನಕ ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀನಿ. ಇಲ್ಲಿಗೆ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೇನೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ನೆಕ್ಸ್ಟ್ ಕಾನ್ಸೆಪ್ಟನ್ನು ಕಲಿಯೋಣ. ಇಲ್ಲಿಗೆ ಈ ಎಕ್ಸಸೈಸ್ ಮುಗಿದಿದೆ. ನೆಕ್ಸ್ಟ್ ಟ್ರಾನ್ಸ್ಪೋಸ್ ಆಫ್ ಮ್ಯಾಟ್ರಿಕ್ಸ್ ಮತ್ತು ಸಿಮೆಟ್ರಿಕ್ಸ್, ಸಿಮೆಟ್ರಿಕ್ ಎಲ್ಲ ಇದೆ, ಅದನ್ನು ನೋಡೋಣ. ನೆನಪಿರಲಿ, ಕಾನ್ಸೆಪ್ಟ್ ಕ್ಲಿಯರ್ ಇದ್ದರೆ ಮ್ಯಾಥ್ಸ್ ತುಂಬ ಈಸಿ. ಧನ್ಯವಾದ ದೇವರು.